ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದಿಸ್ ಸೆಷನ್. ಈ ಒಂದು ಸೆಷನ್ ಅಲ್ಲಿ ನಾವು ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಇಲ್ಲಿ ಸ್ಟಾಪ್ ಮಾಡಿದ್ವಲ್ಲ, ಅದು ಕಂಟಿನ್ಯೂಡ್ ಪಾರ್ಟ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಪರ್ಮುಟೇಷನ್ಸ್ ಬಗ್ಗೆ ಮಾತಾಡಿದ್ವಿ. ಇಲ್ಲಿ ನಾವು ಕಾಂಬಿನೇಷನ್ಸ್ ಅಂದ್ರೆ ನೋಡ್ತಾ ಬರೋಣ. ಸೊ ವಾಟ್ ಡು ಯು ಮೀನ್ ಬೈ ಕಾಂಬಿನೇಷನ್? ಫಸ್ಟ್ ಬೇಸಿಕ್ ಡಿಫರೆನ್ಸ್ ಆಫ್ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್. ಪರ್ಮುಟೇಷನ್ ಅಂದ್ರೆ ಅರೇಂಜ್ಮೆಂಟ್, ಕಾಂಬಿನೇಷನ್ ಅಂದ್ರೆ ಗ್ರೂಪಿಂಗ್. ಐ ಹೋಪ್ ಇಟ್ಸ್ ಕ್ಲಿಯರ್. ಎಕ್ಸಾಂಪಲ್, ನಾವೀಗ ಎ ಬಿ ಸಿ ಮೂರು ಇತ್ತು ಅಂತ ತಿಳ್ಕೊಳ್ಳಿ. ಈ ಎ ಬಿ ಸಿ ನ ಒಂದೇ ಗುಂಪಿದು. ಎ ಬಿ ಸಿ ಅಂದ್ರೂ ಒಂದೇ, ಸಿ ಎ ಬಿ ಅಂದ್ರು ಒಂದೇ, ಬಿ ಎ ಸಿ ಅಂದ್ರು ಒಂದೇ. ಅಂದ್ರೆ ಎಲ್ಲಾ ಮೂರು ಇದಾವ. ಇದು ಗುಂಪು. ಎ ಬಿ ಸಿ, ಬಿ ಎ ಸಿ, ಸಿ ಎ ಬಿ, ಇದು ಏನು? ಈ ಎ ಬಿ ಸಿ ನ ಅರೇಂಜ್ ಮಾಡಿದೀವಿ ಡಿಫರೆಂಟ್ ಇದರಲ್ಲಿ. ಬಿ ಎ ಸಿ ಏನ ಈ ಜಾಗಕ್ಕೆ ಏನ್ ಮಾಡಿದೀವಿ? ಅರೇಂಜ್ ಮಾಡಿದೀವಿ. ಸೊ ದಟ್ ಅರೇಂಜ್ಮೆಂಟ್ ಬೇರೆ, ಕಾಂಬಿನೇಷನ್ ಬೇರೆ. ಎಕ್ಸಾಂಪಲ್, ಈಗ ಎ ಬಿ ಸಿ ಅಂತಕ್ಕಂತ 3 ಜನ ಇದಾರೆ. ಎ ಬಿ ಸಿ ಅಂತಕ್ಕಂಥ ಎಷ್ಟು ಜನ ಇದ್ದಾರೆ? 3 ಜನ ಇದ್ದಾರೆ. ಫಸ್ಟ್ ಕ್ವೆಶನ್ಗೆ ಹೋಗೋದಕ್ಕಿಂತ ಮುಂಚೆ ನಾವು ಯಾವ ಪಾರ್ಟ್ ಮಾಡ್ತಾ ಇದೀವಿ? ಕಾಂಬಿನೇಷನ್ ಪಾರ್ಟ್ ನ ಮಾಡ್ತಾ ಇದೀವಿ. ಸೊ ಇಲ್ಲಿ ಎ ಬಿ ಸಿ ಅಂತ 3 ಜನ ಏನಿದ್ದಾರೆ, ಇದರಲ್ಲಿ ನಾವು ಇಬ್ರದು ಗ್ರೂಪ್ಸ್ ಮಾಡಬೇಕು. ಅಂದ್ರೆ ಎ ಬಿ ಒಂದು ಗುಂಪು, ಎ ಸಿ ಒಂದು ಗುಂಪು, ಅದೇ ರೀತಿ ಬಿ ಸಿ ಒಂದು ಗುಂಪು. ಇನ್ ನೆಕ್ಸ್ಟ್ ಆಗತ್ತಾ? ಆಗಲ್ಲ. ಹಾಗಿದ್ರೆ ಎಷ್ಟು ಗುಂಪು ಮಾಡ್ಬೋದು? 3 ಗುಂಪು ಮಾಡ್ಬೋದು. ಅಂದ್ರೆ ಎ ಬಿ ಸಿ ಅಂತಕ್ಕಂಥ 3 ಜನಗಳನ್ನ ಯೂಸ್ ಮಾಡಿಕೊಂಡು ಇಬ್ರು ಜನದ್ದು ಒಂದು ಗುಂಪು ಮಾಡ್ಬೇಕಂತ ಹೇಳಿದ್ರೆ 3 ಗುಂಪು ಮಾಡ್ಬೋದು. ಈ ತರ ಪ್ರಶ್ನೆಗಳನ್ನ ಕೇಳ್ತಾರೆ. ಯಾವ್ದ್ರಲ್ಲಿ? ಕಾಂಬಿನೇಷನ್ ಅಲ್ಲಿ. ಓಕೆ, ಗ್ರೂಪಿಂಗ್ಸ್ ಮಾಡೋದು. ಯಾವ ಗ್ರೂಪಿಂಗ್ಸ್ ಮಾಡೋದು? ನಿಮ್ಗೆ ಸೆಟ್ ಆಫ್ ಜನಗಳನ್ನ ಕೊಟ್ಬಿಟ್ಟು, ಅಂದ್ರೆ ಕ್ಲಾಸ್ ಅಲ್ಲಿ ಒಂದು 20 ಜನ ಬಾಯ್ಸ್ ಇದ್ದಾರೆ, 15 ಜನ ಗರ್ಲ್ಸ್ ಇದ್ದಾರೆ. ಇವ್ರನ್ನ ಯೂಸ್ ಮಾಡ್ಕೊಂಡು ನೀವು ಒಂದು ಗ್ರೂಪ್ಸ್ ಮಾಡಬೇಕು. ಯಾವ ಟಾಪಿಕ್? ಕಾಂಬಿನೇಷನ್. ಈ ಕಾಂಬಿನೇಷನ್ಗೆ ನಾನು ಯಾವ ಫಾರ್ಮುಲಾ ಯೂಸ್ ಮಾಡ್ತೀನಿ? ಎನ್ ಸಿ ಆರ್ ಅಂತಕ್ಕಂಥ ಫಾರ್ಮುಲಾನ ಯೂಸ್ ಮಾಡ್ತೀನಿ. ಎನ್ ಸಿ ಆರ್ ಇಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್. ಸರ್, ಏನೋ ಫಾರ್ಮುಲಾ ಬರೆದ್ರು ಅಂತ ಹೇಳಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬಂತು ಅಂತ ಅದ್ ನೋಡಕ್ ಹೋಗ್ಬೇಡಿ. ಫಾರ್ಮುಲಾ ಏನು ಅವಶ್ಯಕತೆ ಇಲ್ಲ. ಅದೇ ರೀತಿ ಫಾರ್ಮುಲಾ ಯೂಸ್ ಮಾಡದೆ ಹೆಂಗ್ ಸಾಲ್ವ್ ಮಾಡೋದು ಅಂತ ನೋಡೋಣ. ಅದರ ಅರ್ಥ, ಗ್ರೂಪಿಂಗ್ಸ್ ಅಲ್ಲಿ, ಕಾಂಬಿನೇಷನ್ ಅಲ್ಲಿ ನಾವು ಎನ್ ಅಂತಕ್ಕಂಥ ಒಂದು ಟೋಟಲ್ ಜನಗಳನ್ನ ಯೂಸ್ ಮಾಡ್ಕೊಂಡು ಕಾಂಬಿನೇಷನ್ ಮಾಡ್ತೀವಿ. ಅದರಲ್ಲಿ ಎಷ್ಟು ಜನರ ಗುಂಪುಗಳನ್ನ ಮಾಡ್ತೀವಿ ಅಂತ ಬರಿತೀವಿ. ಅಂದ್ರೆ ಅವನೇನಾದ್ರೂ 10 ಜನಗಳನ್ನ ಕೊಟ್ಬಿಟ್ಟು ನೀವು ಒಂದು 3 ಜನರ ಸಮಿತಿಯನ್ನ ರಚನೆ ಮಾಡಬೇಕು, 3 ಗುಂಪುಗಳನ್ನ ಮಾಡಬೇಕು ಅಂತ ಹೇಳಿದ್ರೆ 10C3 ಅಂತ ಬರ್ಕೋತೀವಿ. ಸರ್, 4 ಜನದ ಗುಂಪು ಕೇಳಿದ್ರು ಅಂತ ಹೇಳಿದ್ರೆ 10C4, 5 ಜನದ ಕೇಳಿದ್ರೆ 10C5. ಹಾಗಿದ್ರೆ ಇದನ್ನ ಹೆಂಗ್ ಸರ್ ಬರೆಯೋದು? ಆ ಫಾರ್ಮುಲಾ ಬರೆದ್ವಲ್ಲ, ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್, ಆ ರೀತಿ ಬರೆಯೋದು? ಆ ರೀತಿ ಅಲ್ಲ. ಹಾಗಿದ್ರೆ ಹೇಗೆ ಸರ್ ಅಂತ ಹೇಳಿದ್ರೆ 10C3 ನ ನಾವು 10 ಇಂಟು 9 ಇಂಟು 8 ಅಂದ್ರೆ 10 ಫ್ಯಾಕ್ಟೋರಿಯಲ್ ಇಂದ 8 ವರೆಗೂ ಮಾತ್ರ ಬರ್ಕೋಬೇಕು. ಯಾಕೆ 8 ವರೆಗೂ ಮಾತ್ರ ಬರ್ಕೋಬೇಕಂತ ಹೇಳಿದ್ರೆ ಕೆಳಗಡೆ 3 ಇದೆ, ಹಾಗಾಗಿ 3 ನಂಬರ್ಸ್ ಮಾತ್ರ ಬರ್ಕೋಬೇಕು. ಅದಾದ್ಮೇಲೆ ಇಲ್ಲಿ 6 ಇದೆಯಲ್ಲ, ಸೊ ದಟ್ ಇಸ್ 3 ಇದೆ. ಸೊ 3 ಫ್ಯಾಕ್ಟೋರಿಯಲ್ ದಟ್ ಇಸ್ 3 ಇಂಟು 2 ಇಂಟು 1 ಅಂದ್ರೆ ಕೆಳಗಡೆ 3 ಇರೋದ್ರಿಂದ ಆ 3 ಫ್ಯಾಕ್ಟೋರಿಯಲ್ ಬರೀಬೇಕು. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಅಂದ್ರೆ 3 3s 2 1s 2 4s 4 3s 12 10 2s 10 12s 1. ಹಾಗಿದ್ರೆ ಉತ್ತರ ಎಷ್ಟಾಗಿರುತ್ತೆ ಅಂದ್ರೆ 120 ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ಯಾವ್ದ್ರದ್ದು? 10C3 ಇದು. ಒನ್ ಮೋರ್, ಐ ಹೋಪ್ ಇಟ್ಸ್ ಕ್ಲಿಯರ್. 15 ಜನರ ಅಥವಾ 9 ಜನರ ಒಂದು ತರಗತಿಯಲ್ಲಿ ಇದ್ದಾರೆ. 9 ಜನ ಇದ್ದಾರೆ ಒಂದು ತರಗತಿಯಲ್ಲಿ. ಆ 9 ಜನಗಳಲ್ಲಿ ನೀವು ಇಬ್ಬರದು ಒಂದು ಗುಂಪು ಮಾಡಬೇಕು. ಹಾಗಿದ್ರೆ ಒಂದಲ್ಲ ಎಷ್ಟು ಗುಂಪುಗಳನ್ನ ಮಾಡ್ಬೋದು ಅಂತ, ಗ್ರೂಪ್ಸ್ ಮಾಡ್ಬೋದು ಅಂತ. ಅಥವಾ 9 ಜನ ಚೆಸ್ ಪ್ಲೇಯರ್ಸ್ ಇದ್ದಾರೆ. ಎಷ್ಟು ಜನ ಚೆಸ್ ಪ್ಲೇಯರ್ಸ್ ಇದ್ದಾರೆ? 9 ಜನ ಚೆಸ್ ಪ್ಲೇಯರ್ಸ್ ಇದ್ದಾರೆ. ಆ 9 ಜನದಲ್ಲಿ ಇಬ್ಬಿಬ್ರದ್ದು ಎಷ್ಟು ಟೀಮ್ಸ್ ಮಾಡ್ಬೋದು ಅಂತ ಹೇಳಿದ್ರೆ 9 ಜನ ಕಾಂಬಿನೇಷನ್ ಆಫ್ 2. ಸರ್, ಕಾಂಬಿನೇಷನ್ ಅಲ್ಲಿ ಬರೀ ಟೀಮ್ಸ್ ಮಾಡೋದು ಕೇಳಲ್ಲ. ಕ್ವೆಶನ್ ಪೇಪರ್ ಅಲ್ಲಿ ಒಂದು ಕ್ವೆಶನ್ಸ್ ನ ಚೂಸ್ ಮಾಡುವಂತ ಕ್ವೆಶನ್ಸ್ ಕೇಳ್ಬೋದು, ಕಮಿಟಿ ಫಾರ್ಮ್ ಮಾಡುವಂತ ಕ್ವೆಶನ್ಸ್ ಕೇಳ್ಬೋದು. ಕಂಡೀಷನ್ಸ್ ಕೊಡ್ತಾನೆ. ಅಟ್ಲೀಸ್ಟ್, ಅಟ್ಮೋಸ್ಟ್, ಕನಿಷ್ಠ ಎಷ್ಟು ಜನ ಇರಬೇಕು, ಗರಿಷ್ಠ ಎಷ್ಟು ಜನ ಇರಬೇಕು, ಎಷ್ಟು ವಿಧದಲ್ಲಿ ಆಯ್ಕೆ ಮಾಡ್ಬೋದು ಅಂತ. ಒಂದು ಸಮಿತಿ ಗ್ರೂಪಿಂಗ್. ಕಾಂಬಿನೇಷನ್ ಅಂದ್ರೆ ಏನು? ಗ್ರೂಪಿಂಗ್. 9 ಜನದಲ್ಲಿ C2. ಹಾಗಿದ್ರೆ ನಾನು 9C2 ಇಸ್ ಈಕ್ವಲ್ ಟು 9 ಇಂಟು 8 ಡಿವೈಡೆಡ್ ಬೈ 2 ಇಂಟು 1 ಅಂತ ಬರ್ಕೋತೀನಿ. ಐ ಹೋಪ್ ಇಟ್ಸ್ ಕ್ಲಿಯರ್. ಸರ್, ಇನ್ನೊಂದು ಫಾರ್ಮುಲಾ ಹೇಳಬೇಕು. ಇದಾದ್ಮೇಲೆ ಎನ್ ಸಿ ಆರ್ ಇಸ್ ಈಕ್ವಲ್ ಟು ಎನ್ ಸಿ ಎನ್ ಮೈನಸ್ ಆರ್ ಅಂತ. ಎನ್ ಸಿ ಆರ್ ಇಸ್ ಈಕ್ವಲ್ ಟು ಎನ್ ಸಿ ಎನ್ ಮೈನಸ್ ಆರ್. ಸರ್, ಏನಿದು ಫಾರ್ಮುಲಾ? ಅದರ ಅರ್ಥ, ಎಕ್ಸಾಂಪಲ್, ಕೆಳಗಡೆ ಚಿಕ್ಕ ನಂಬರ್ ಇಲ್ಲ, ದೊಡ್ಡ ನಂಬರ್ ಇತ್ತು ಅಂತ ತಿಳ್ಕೊಳ್ಳೋಣ. ದಟ್ ಇಸ್ 10C9 ಇತ್ತು ಅಂತ ಅಥವಾ 8 ಇತ್ತು ಅಂತ ತಿಳ್ಕೊಳ್ಳಿ. 10C8. 10C8 ಅಂದ್ರೂ ಒಂದೇ. ಅದೇ ರೀತಿ 10C 10 ಅಲ್ಲಿ 8 ಹೋಯ್ತು ಅಂದ್ರೆ 2, 10C2 ಅಂದ್ರೂ ಒಂದೇ. ಯಾಕೆಂದ್ರೆ 12th ಸ್ಟ್ಯಾಂಡರ್ಡ್ ಡಿರೈವೇಶನ್ ಅವಶ್ಯಕತೆ ಇಲ್ಲ. ಜಸ್ಟ್ NCR ಇಸ್ ಈಕ್ವಲ್ ಟು NCN ಮೈನಸ್ ಆರ್ ಅಂತ ಗೊತ್ತಿದ್ರೆ ಸಾಕು. 10C8 ಇಸ್ ಈಕ್ವಲ್ ಟು 10C2 ಅಂದ್ರೆ 10 ಇಂಟು 9 ಡಿವೈಡೆಡ್ ಬೈ 2 ಇಂಟು 1
2 1s 2 5s ಹಾಗಿದ್ರೆ 9 5 45. ಸೊ ಉತ್ತರ ಎಷ್ಟು ವಿಧದಲ್ಲಿ ನಾವು ಒಂದು ಗ್ರೂಪ್ಸ್ ನ ಮಾಡಬಹುದು ಅಂತ ಹೇಳಿದ್ರೆ 45 ಗುಂಪುಗಳನ್ನ ಮಾಡಬಹುದು. ಇಟ್ಸ್ ಕ್ಲಿಯರ್, ಅರ್ಥ ಆಗ್ತಿದೆ ಅಲ್ಲ? ವೆರಿ ಗುಡ್. ಕಾಂಬಿನೇಷನ್ ಅಂದ್ರೆ ಏನು? ಗ್ರೂಪ್ಸ್ ಮಾಡೋದು. ಆ ಗ್ರೂಪ್ಸ್ ಮಾಡೋದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? NCR ಅಂತಕ್ಕಂಥ ಫಾರ್ಮುಲಾ ಯೂಸ್ ಮಾಡ್ತೀವಿ. NCR ನ ಹೆಂಗ್ ಬರ್ಕೊಳ್ಳೋದು ನಾವು? ಯಾವ್ದಾದ್ರು ಕೊಟ್ಟಿರ್ಲಿ, ದಟ್ ಇಸ್ 8C3 ಅಂತ ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ. 8 ಅಂದ್ರೆ N, 3 ಅಂದ್ರೆ R. 8C3 8 ಇಂದ ಬರ್ಕೊಂಡು, ದಟ್ ಇಸ್ 8 ಫ್ಯಾಕ್ಟೋರಿಯಲ್ ಇಂದ ಬರ್ಕೋಬೇಕು. ದಟ್ ಇಸ್ 8 ಇಂಟು 7 ಇಂಟು 6. ಯಾಕೆ 3 ವರ್ಗು ಮಾತ್ರ ಬರುತ್ತೆ? ಇಲ್ಲಿ 3 ಮಾತ್ರ ಇದೆ ಅದಕ್ಕೆ. ಸೊ ಡಿವೈಡೆಡ್ ಬೈ ಇಲ್ಲಿ 3 ಇರೋದ್ರಿಂದ 3 ಫ್ಯಾಕ್ಟೋರಿಯಲ್, ದಟ್ ಇಸ್ 3 ಇಂಟು 2 ಇಂಟು 1. ಫ್ಯಾಕ್ಟೋರಿಯಲ್ ಅಂದ್ರೆ ಇಂದಿನ ಕ್ಲಾಸ್ ಅಲ್ಲಿ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ ಅಂತ ಭಾವಿಸ್ತೀನಿ. 5 ಫ್ಯಾಕ್ಟೋರಿಯಲ್ ಅಂದ್ರೆ 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಹಾಗಿದ್ರೆ ಇಲ್ಲಿ 8C3 ಅಂದ್ರೆ ಇದು ಬರ್ಕೊಂಡೆ 3 1s 3 2s, ಈ 2 ಹೋಯ್ತು, 8 7s. ಹಾಗಿದ್ರೆ 8C3 ಅಂದ್ರೆ 56. ಕಾಂಬಿನೇಷನ್ ಅಂದ್ರೆ ಏನು? ಗ್ರೂಪಿಂಗ್. ಗ್ರೂಪಿಂಗ್ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? NCR ಹೆಂಗ್ ಬರ್ಕೊಳ್ಳೋದು ಗೊತ್ತಾಗಿದೆ. ಆ ಮೈನಸ್ ಕೂಡ ಬರ್ಕೊಂಡಿದೀವಿ. ಸರ್ ಅಷ್ಟು ದೊಡ್ಡದು ಯಾಕೆ ಬರ್ಕೋಬೇಕು? ಏನಾದ್ರು ಯಾವಾಗ ಆಗುತ್ತೆ ಗೊತ್ತಾ? 15C 13 ಕೊಟ್ರು ಅಂತ ತಿಳ್ಕೊಳ್ಳಿ, 15C 13 ಕೊಟ್ರು ಅಂತ ತಿಳ್ಕೊಳ್ಳಿ. ಅದರ ಅರ್ಥ 15 ಜನರ ಆಟಗಾರರಿಂದ ನೀವು 13 ಜನರ ಒಂದು ಆಟಗಾರರ ತಂಡವನ್ನ ರಚಿಸಬೇಕಿದೆ. ಅವಾಗ 15C 13 ಅಂತ ಬರ್ಕೋತೀರಾ. ಯಾಕೆ? 15 ಜನ ಆಟಗಾರರಲ್ಲಿ ಎಷ್ಟು ಜನರ ಗುಂಪನ್ನು ರಚನೆ ಮಾಡಬೇಕು? 13 ಜನರ ಗುಂಪನ್ನ ರಚನೆ ಮಾಡಬೇಕು, ಅಥವಾ ಒಂದು ಟೀಮ್ ನ ರಚನೆ ಮಾಡಬೇಕು. ಇವಾಗ 15 ಇಂಟು 14 ಇಂಟು 13 ಅಂದ್ರೆ 13 ಬರೀಬೇಕು. ತುಂಬಾ ದೊಡ್ಡದಾಗುತ್ತೆ. ಹಾಗಾಗಿ ನಾನು 15C 15ರಲ್ಲಿ 13 ಹೋಯ್ತು ಅಂದ್ರೆ 2. ಹಾಗಾಗಿ 15C2 ಅಂದ್ರೆ ಒಂದೇ. 15 ಇಂಟು 14 ಡಿವೈಡೆಡ್ ಬೈ 2 ಇಂಟು 1, 2 1s 2 7s 15 6 90, 15 7s 105. ಹಾಗಿದ್ರೆ ಎಷ್ಟು ಜನರ ತಂಡವನ್ನ ರಚಿಸಬಹುದು ಅಂತ ಹೇಳಿದ್ರೆ 105 ಜನರ ತಂಡವನ್ನ ರಚಿಸಬಹುದು. 15C2. ಐ ಹೋಪ್ ಇಟ್ಸ್ ಕ್ಲಿಯರ್. ಇಷ್ಟು ಅರ್ಥ ಆಯ್ತಲ್ಲ? ಎಸ್, ವೆರಿ ಗುಡ್. ಕಾಂಬಿನೇಷನ್ ಬರ್ಕೊಳ್ಳೋದು ಅರ್ಥ ಆಗಿದೆ. ಒಂದು 15 ಡಿಫರೆಂಟ್ ಕೈಂಡ್ಸ್ ಆಫ್ ಕ್ವೆಶನ್ಸ್ ಕೊಡ್ತೀನಿ. ಎಂಟೈರ್ ಕಾಂಬಿನೇಷನ್ ಅಂದ್ರೆ ಗ್ರೂಪಿಂಗ್. ಅವರು ಸೆಟ್ ಆಫ್ ಟೋಟಲ್ ಕೊಟ್ಟಿರ್ತಾರೆ. ಆ ಟೋಟಲ್ ಅಲ್ಲಿ ನೀವು ಅವ್ರು ಏನ್ ಜನಗಳು ಕೊಡ್ತಾರೆ, 2 ಗುಂಪು ಮಾಡ್ಬೇಕಾ, 3 ಜನದ ಗುಂಪು ಮಾಡ್ಬೇಕಾ, 4 ಜನದ ಗುಂಪು ಮಾಡ್ಬೇಕಾ, ಅಷ್ಟು C ಅಂತ ಬರ್ಕೊಂಡು ಮಾಡಿದ್ರೆ ದಟ್ ಇಸ್ ಅಬ್ಸಲ್ಯೂಟ್ಲಿ ಅಷ್ಟೇ, ಇನ್ನೇನು ಇಲ್ಲ ಕ್ವೆಶನ್ ಅಲ್ಲಿ. ಐ ಹೋಪ್ ಇಟ್ಸ್ ಕ್ಲಿಯರ್. ಹಾಗಿದ್ರೆ ಫಸ್ಟ್ ಟೈಪ್ ಆಫ್ ಕ್ವೆಶನ್ಸ್ ಗೆ ಹೋಗೋಣ. ಮೊದಲನೇ ಟೈಪ್ ಆಫ್ ಕ್ವೆಶನ್ ಟೈಪ್ 1 ಅಂತ ಬರ್ಕೊಳ್ಳಿ. ಫಸ್ಟ್ ಈ ಬೇಸಿಕ್ಸ್ ಬರ್ಕೊಂಡಿದ್ದೀರಾ ಅಂತ ಅನ್ಕೊಂಡಿನಿ. 10C8 ಅಂದ್ರೂ ಒಂದೇ, 10C2 ಅಂದ್ರೂ ಒಂದೇ, 10 ಇಂಟು 9 ಡಿವೈಡೆಡ್ ಬೈ 2 ಇಂಟು 1. ಇಷ್ಟು ಒಂದು ಮಾತ್ರ ಬರ್ಕೊಳ್ಳಿ ಸಾಕು, ಇನ್ನೇನು ಅವಶ್ಯಕತೆ ಇಲ್ಲ. 9 5s 45. ಇದೊಂದೇ. ಅದ್ರ ಜೊತೆಗೆ ಕಾಂಬಿನೇಷನ್ ಅಂತ ಹೇಳಿದ್ರೆ ಗ್ರೂಪಿಂಗ್. ಕಾಂಬಿನೇಷನ್ ಅಂದ್ರೂ ಒಂದೇ, ಗುಂಪುಗಳನ್ನು ರಚಿಸುವುದು. ಗುಂಪುಗಳನ್ನು ರಚಿಸುವುದು. ಸರ್ ಗುಂಪುಗಳನ್ನ ಹೆಂಗ್ ರಚಿಸುವುದು? ಬರೀ ಗ್ರೂಪಿಂಗ್ ಕೇಳ್ತಾನ? ಇಲ್ಲ. ಒಂದು ಡಬ್ಬ ಇದೆ, ಆ ಡಬ್ಬದಲ್ಲಿ ಡಿಫ್ರೆಂಟ್ ಕಲರ್ಸ್ ಆಫ್ ಪೆನ್ಸ್ ಇದಾವೆ. ರೆಡ್ ಕಲರ್, ಬ್ಲಾಕ್ ಕಲರ್, ಗ್ರೀನ್ ಕಲರ್. ಆ 3 ಪೆನ್ಗಳಿರೋದ್ರಲ್ಲಿ ನೀವು 2 ತಕ್ಕೋಬೇಕು ಆ ಬ್ಯಾಗಿಂದ. 2 ಅಂದ್ರೆ ಏನು? ಗುಂಪು. ಗ್ರೂಪಿಂಗ್ ಅಲ್ಲಿ ತಕ್ಕೋಬೇಕು ತಾನೆ. ಬ್ಲ್ಯಾಕು ರೆಡ್, ಬ್ಲ್ಯಾಕು ಗ್ರೀನು, ರೆಡ್ ಗ್ರೀನು, ಈ ತರ. ಇದೆಲ್ಲದಕ್ಕೂ ನಾವು ಫಾರ್ಮುಲಾ ಯೂಸ್ ಮಾಡೋದು ಯಾವುದು? 10C2. ಲಾಂಗ್ ಸ್ಟೋರಿ ಶಾರ್ಟ್, ಟು ದಿ ಪಾಯಿಂಟ್, ಎಕ್ಸಾಮಿಗೆ ಕ್ಲಿಯರ್ ಆಗೋಷ್ಟು ನೀಟಾಗಿ ಇದರಲ್ಲಿದ್ರೆ ಸಾಕು. ಇದರಲ್ಲಿ ಜಾಸ್ತಿ PhD ಮಾಡಕ್ ಹೋಗ್ಬೇಡಿ. ಬೇಸಿಕ್ ಅರ್ಥ ಮಾಡ್ಕೋಬೇಕು. ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ವೆಶನ್ಸ್ ಹೇಳ್ತೀವಿ, ಇವೇ ಕ್ವೆಶನ್ಸ್ ಬರ್ತವೆ. ಈ ಕ್ವೆಶನ್ಸ್ ನ ಸಾಲ್ವ್ ಮಾಡಿದ್ರೆ ದಟ್ ಇಸ್ ಮೋರ್ ದನ್ ಸಫಿಷಿಯಂಟ್. ಫಸ್ಟ್ ಟೈಪ್ ಆಫ್ ಕ್ವೆಶನ್ ಬರ್ಕೊಳ್ಳಿ. ಫಸ್ಟ್ ಟೈಪ್ ಆಫ್ ಕ್ವೆಶನ್ ಅಲ್ಲಿ ನಿಮಗೆ ಕಮಿಟಿ ಫಾರ್ಮ್ ಮಾಡೋದನ್ನ ಕೇಳ್ತಾನೆ. ಏನ್ ಕೇಳ್ತಾನೆ? ಕಮಿಟಿ ಫಾರ್ಮ್ ಮಾಡೋದು, ಅಥವಾ ಒಂದು ಕ್ರಿಕೆಟ್ ಟೀಮ್ ನ ಫಾರ್ಮ್ ಮಾಡೋದು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಟೀಮ್ಸ್ ನ ಫಾರ್ಮ್ ಮಾಡೋದು. ಕ್ಲಿಯರ್ ಸರ್? ಬೇರೆ ಯಾವ ತರ ಕೇಳ್ತಾರೆ ಅಲ್ಲಿ ನಾನು ತೋರಿಸ್ತೀನಿ. ಅಟ್ಲೀಸ್ಟ್, ಕನಿಷ್ಠ ಅಂತಕ್ಕಂಥ ವರ್ಡ್ಗಳನ್ನ ಯೂಸ್ ಮಾಡ್ತಾರೆ. ಬಟ್ ಫಸ್ಟ್ ಟೈಪ್ ಆಫ್ ಕ್ವೆಶನ್ ಅಲ್ಲಿ ಡೈರೆಕ್ಟ್ ಸ್ಟ್ರೈಟ್ ಫಾರ್ವರ್ಡ್ ಇಷ್ಟು ಜನ ಕೊಟ್ಟಿರ್ತಾರೆ. ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ನೋಡಬಾರ್ದು. ಕಾನ್ಸಂಟ್ರೇಷನ್ ಡಿವಿಯೇಷನ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೇಕು. ಕಿಟಕಿಲಿ ಯಾರು ನೋಡಿದ್ರು, ಅಲ್ಲಿ ಬಂದ್ರು, ಊಟಕ್ಕೆ ಕರೆದ್ರು, ಹಿಂಗ್ ಹೋದಾಗ ಇಲ್ಲಿ ಹೋಗ್ಬಿಟ್ಟು ಇನ್ನೊಂದು 10 seconds 20 seconds ಬಿಟ್ಬಿಟ್ಟು ಇಲ್ಲಿ ಬಂದ್ರಿ ಅಂತ ಹೇಳಿದ್ರೆ ಟಿಪ್ ಆಗುತ್ತೆ, ಅರ್ಥ ಆಗಲ್ಲ. ಸೊ ಹಾಗಾಗಿ ಫಸ್ಟ್ ಕ್ವೆಶನ್ ಹೋಗ್ತಾ ಇದ್ದೀನಿ. 2 ಪುರುಷರು ಮತ್ತು 3 ಮಹಿಳೆಯರ ಗುಂಪಿನಿಂದ 3 ವ್ಯಕ್ತಿಗಳ ಸಮಿತಿಯನ್ನು ರಚಿಸಬೇಕಿದೆ. ಇದನ್ನು ಎಷ್ಟು ವಿಧಾನಗಳಲ್ಲಿ ಮಾಡಬಹುದು? ಅಂದ್ರೆ ಎಷ್ಟು ಜನ ಇದ್ದಾರೆ ಟೋಟಲ್ಸ್ ಅಂತ ಹೇಳಿದ್ರೆ 2 ಪುರುಷರಿದ್ದಾರೆ, 3 ಜನ ಮಹಿಳೆಯರಿದ್ದಾರೆ. ಇದರಲ್ಲಿ ನಾನು ಎಷ್ಟು ಜನಗಳದು ಸಮಿತಿ ರಚನೆ ಮಾಡಬೇಕು? 3 ವ್ಯಕ್ತಿಗಳ ಸಮಿತಿ ರಚನೆ ಮಾಡಬೇಕು. ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ. ಫಸ್ಟ್ ಟೈಪ್ ಆಫ್ ಕ್ವೆಶನ್ ಅಲ್ಲಿ ಅವನು ಯಾವುದೇ ಕಾರಣಕ್ಕೂ ಆ 3 ವ್ಯಕ್ತಿಗಳಲ್ಲಿ ಫರ್ದರ್ ಕ್ಲಾಸಿಫಿಕೇಶನ್ ಅನ್ನ ಮಾಡಿರಲ್ಲ. ಸರ್ ಮತ್ತೆ ಸೆಕೆಂಡ್ ಟೈಪ್ ಆಫ್ ಬೇರೆ ತರ ಕ್ವೆಶನ್ ಅಲ್ಲಿ ಮಾಡಿರ್ತಾರ? ಹೌದು. ಈ ನೀವು ಅವ್ರು ಕೊಟ್ಟಿರೋದೇನು 2 ಪುರುಷರು 3 ಮಹಿಳೆಯರು.
ಇದರಲ್ಲಿ ನೀವು ಎಷ್ಟು ಜನದ ಸಮಿತಿಯನ್ನ ರಚನೆ ಮಾಡಬೇಕು? 3 ವ್ಯಕ್ತಿಗಳದು. ಆ 3 ವ್ಯಕ್ತಿಗಳು ಇಷ್ಟೇ ಪುರುಷರು ಇರಬೇಕು, ಇಷ್ಟೇ ಮಹಿಳೆಯರು ಇರ್ಬೇಕಂತ ಹೇಳಿರಲ್ಲ ಫಸ್ಟ್ ಟೈಪ್ ಆಫ್ ಕ್ವಶನ್ ಅಲ್ಲಿ. ಅಂದ್ರೆ ಆ 3 ವ್ಯಕ್ತಿಗಳು 3 ಮಹಿಳೆಯರನ್ನೇ ತಗೋಬಹುದು ನೀವು, ಅಥವಾ 2 ಪುರುಷರು 1 ಮಹಿಳೆಯನ್ನ ತಗೋಬಹುದು, 2 ಮಹಿಳೆಯರು ಅಥವಾ 1 ಪುರುಷನನ್ನ ತಗೋಬಹುದು. ಅರ್ಥ ಆಯ್ತಲ್ಲ? ಆ 3 ಜನ ಮಹಿಳೆಯರೇ ಆಗಿರ್ಬೋದು, ಪುರುಷರೇ ಆಗಿರ್ಬೋದು, ಸ್ಪೆಸಿಫಿಕ್ ಕಂಡೀಷನ್ ಅನ್ನ ಕೊಟ್ಟಿರಲ್ಲ. ಹಾಗಿದ್ರೆ ನೆಕ್ಸ್ಟ್ ಟೈಪ್ ಆಫ್ ಕ್ವೆಶ್ಚನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸ್ಪೆಸಿಫಿಕ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ 3 ಜನದಲ್ಲಿ 1 ಪುರುಷ ಇರಬೇಕು, 2 ಮಹಿಳೆಯರು ಇರಬೇಕು, ಅಥವಾ 2 ಪುರುಷರು ಇರಬೇಕು, 1 ಮಹಿಳೆ ಇರಬೇಕು. ಈ ತರ ಸ್ಪೆಸಿಫಿಕ್ ಕಂಡೀಷನ್ ಅನ್ನ ಕೊಡ್ತಾನೆ. ಅವಾಗ ಹೆಂಗ್ ಮಾಡೋದಂತ ನೋಡೋಣ. ಈಗ 2 ಪುರುಷರಿದ್ದಾರೆ, 3 ಜನ ಮಹಿಳೆಯರಿದ್ದಾರೆ. ಎಷ್ಟು ಜನರ ಸಮಿತಿ ರಚನೆ ಮಾಡಬೇಕು? 3 ವ್ಯಕ್ತಿಗಳದು. ಟೋಟಲ್ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ, ಟೋಟಲ್ ಜನಗಳನ್ನ ತಗೊಳ್ಳಿ. 5 ಮೆಂಬರ್ಸ್ ಇದ್ದಾರೆ, 5 ಮೆಂಬರ್ಸ್. ಈ 5 ಮೆಂಬರ್ಸ್ ಅಲ್ಲಿ ನಾನು ಎಷ್ಟು ಜನರ ಸಮಿತಿಯನ್ನ ರಚನೆ ಮಾಡಬೇಕು? 3 ವ್ಯಕ್ತಿಗಳ ಸಮಿತಿ ರಚನೆ ಮಾಡಬೇಕು. ಹಾಗಾಗಿ 5C3. ಸೊ 5C3 ನಾನು 5C 5ರಲ್ಲಿ 3 ಹೋಯ್ತು ಅಂದ್ರೆ 2. ಸರ್ ಹಂಗೆ ಮಾಡಿ ಅಲ್ಲ ಸರ್ ಎಲ್ಲದಕ್ಕೂ, ಇದೊಂದು ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ ಈ ತರ ಮಾಡಿ. 5C2 ಅಂದ್ರೆ 5 into 4 divided by 2 into 1. 2 1s 2 2s 5 2 10. ಹಾಗಿದ್ರೆ ಎಷ್ಟು ಸಮಿತಿಗಳನ್ನ ರಚನೆ ಮಾಡಬಹುದು ಅಂದ್ರೆ 10 ವಿಧಾನಗಳಲ್ಲಿ ಸಮಿತಿಯನ್ನ ರಚನೆ ಮಾಡಬಹುದು. 2 ಪುರುಷರು 3 ಮಹಿಳೆಯರಲ್ಲಿ ಎಷ್ಟು ವಿಧಾನದ ಸಮಿತಿಯನ್ನ ರಚನೆ ಮಾಡಬಹುದು? 10 ವಿಧಾನಗಳಲ್ಲಿ ಸಮಿತಿಯನ್ನ ರಚಿಸಬಹುದು. ಐ ಹೋಪ್ ಇಟ್ಸ್ ಕ್ಲಿಯರ್. ನೆಕ್ಸ್ಟ್ ಕ್ವೆಶ್ಚನ್ ನೀವೇ ಆನ್ಸರ್ ಮಾಡಬೇಕು ಟಕಾಟಕ್. ಓಕೆ. 4 ಪುರುಷರು ಮತ್ತು 2 ಮಹಿಳೆಯರ ಗುಂಪಿನಿಂದ 4 ವ್ಯಕ್ತಿಗಳ ಸಮಿತಿಯನ್ನು ರಚಿಸಬೇಕಿದೆ. ಇದನ್ನು ಎಷ್ಟು ವಿಧಾನಗಳಲ್ಲಿ ಮಾಡಬಹುದು? ಸೊ ಟೋಟಲ್ ಎಷ್ಟು ಪುರುಷರಿದ್ದಾರೆ? 4 ಪುರುಷರಿದ್ದಾರೆ. ಎಷ್ಟು ಮಹಿಳೆಯರಿದ್ದಾರೆ? 2 ಮಹಿಳೆಯರಿದ್ದಾರೆ. ಎಷ್ಟು ಜನರ ಸಮಿತಿಯನ್ನ ರಚನೆ ಮಾಡಬೇಕು? 4 ವ್ಯಕ್ತಿಗಳ ಸಮಿತಿಯನ್ನ ರಚಿಸಬೇಕು. ಸೊ ಫಸ್ಟ್ ಸ್ಟೆಪ್ ಏನು? ಟೋಟಲ್ ಎಷ್ಟು ಜನ ನಿಮಗೆ ಕೊಟ್ಟಿದ್ದಾರೆ ಅಂತ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಟೋಟಲ್ ಎಷ್ಟು ಜನ ಇದ್ದಾರೆ ಅಂತ ಮಾಡ್ಕೋಬೇಕು. ಅಲ್ಲ ಆ ಕಡೆ ನೋಡಬಾರ್ದು. 4 ಪುರುಷರು 2 ಮಹಿಳೆಯರು, ಟೋಟಲ್ ಎಷ್ಟು? 6C. ಎಷ್ಟು ಜನರ ವ್ಯಕ್ತಿಗಳ ಸಮಿತಿ? 4. ಹಾಗಾಗಿ 6C4 which is equal to 6C 6ರಲ್ಲಿ 4 ಹೋಯ್ತು ಅಂದ್ರೆ 2 which is equal to 6 into ಎಷ್ಟು? 5 ಹೇಳಬೇಕು ನೀವು. 2 into 1. 2 1ಲಿ 2 3ಲಿ 5 3ಲಿ ಎಷ್ಟು? 15. ಹಾಗಿದ್ರೆ ಎಷ್ಟು ಸಮಿತಿಗಳನ್ನ ರಚಿಸಬಹುದು ಅಂತ ಹೇಳಿದ್ರೆ 15 ಸಮಿತಿಗಳನ್ನ ರಚಿಸಬಹುದು. ಇಟ್ಸ್ ಕ್ಲಿಯರ್. ಅರ್ಥ ಆಯ್ತಲ್ಲ? ವೆರಿ ಗುಡ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗ್ತಾ ಇದ್ದೀನಿ. ಯಾ ಸೇಮ್ ಥಿಂಗ್, ಫಾಸ್ಟ್ ಆಗಿ ಮಾಡಬೇಕು. ಇವೆಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ವೆಶ್ಚನ್ಸ್ ಹೋದಾಗ ಈ ಬೇಸಿಕ್ಸ್ ಅರ್ಥ ಆಗಿತ್ತು ಅಂತ ಹೇಳಿದ್ರೆ ಎಲ್ಲಾ ರೀತಿಯ ಪ್ರಶ್ನೆಗಳು ಅರ್ಥ ಆಗುತ್ತೆ. 15 ಆಟಗಾರರ ಬಳಗದಿಂದ 11 ಆಟಗಾರರ ಕ್ರಿಕೆಟ್ ತಂಡವನ್ನು ಎಷ್ಟು ವಿಧಗಳಲ್ಲಿ ಆಯ್ಕೆ ಮಾಡಬಹುದು? ಟೋಟಲ್ ಎಷ್ಟು ಜನ ಆಟಗಾರರಿದ್ದಾರೆ? 15 ಜನ ಆಟಗಾರರಿದ್ದಾರೆ. ಸೊ ಒಂದು ಕ್ರಿಕೆಟ್ ಟೀಮ್ಗೆ ಎಷ್ಟು ಜನ ಬೇಕು? 11 ಜನ ಬೇಕು. ಹಾಗಿದ್ರೆ 15 ಆಟಗಾರರು, ದಟ್ ಇಸ್ 15C. ಎಷ್ಟು ಜನರ ತಂಡ? 11 ಆಟಗಾರರ ತಂಡ. ಹಾಗಾಗಿ 15C11 which is equal to, ಇಲ್ಲಿ ನೋಡಿ 15C11 ಅಂದ್ರೆ 15 into 14 into 13 into 12 into ದೊಡ್ಡದಾಗ್ಬಿಡುತ್ತೆ. ಹಾಗಾಗಿ ನಾನು 15C 15ರಲ್ಲಿ 11 ಹೋಯ್ತು ಅಂತ ಹೇಳಿದ್ರೆ 4 15C4. 15C4 ನ ಸಾಲ್ವ್ ಮಾಡ್ತೀನಿ. 15 into 14 into 13 into 12 4ವರೆಗೂ ಬರದೆ, ಹೋಲ್ ಡಿವೈಡೆಡ್ ಬೈ ಕೆಳಗಡೆ ಎಷ್ಟಿದೆ? 4 ಇದೆ. ಹಾಗಾಗಿ 4 into 3 into 2 into 1. ಕ್ಲಿಯರ್. 4 1ಲಿ 4 3ಲಿ ಈ 3 ಹೋಯ್ತು. 2 1ಲಿ 2 7ಲಿ. ಸೊ 13 ಇದೆ which is equal to 15 7s 105 105 into 13. ಕ್ಯಾಲ್ಕುಲೇಷನ್ ಫಾಸ್ಟ್ ಇರಬೇಕು ತುಂಬಾ. 13 5ಲಿ 65 5 6 ದಶಕ. ಅಂದ್ರೆ ಲಾಸ್ಟ್ ಯೂನಿಟ್ ಪ್ಲೇಸ್ ಅಲ್ಲಿ ಬಿಡಿ ಸ್ಥಾನದಲ್ಲಿ 5 ಬರೋದೇ ಆನ್ಸರ್. ಪೂರ್ತಿ ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ದಟ್ ಇಸ್ ಆಪ್ಷನ್ ಬಿ. ಅಲ್ಲಿ ನೋಡ್ಬೇಕು ಸರ್ ಇನ್ನೊಂದೇನಾದ್ರೂ 5 ಬಂದಿತ್ತು ಅಂತ ಹೇಳಿದ್ರೆ ಪೂರ್ತಿ ಮಲ್ಟಿಪ್ಲೈ ಮಾಡಿ. ಹಾಗಿದ್ರೆ ಇಲ್ಲಿಗೆ 6 ಬರುತ್ತೆ. 13 1ಲಿ ಎಷ್ಟಾಗುತ್ತೆ? 13 ಆಗುತ್ತೆ. 1365 ಉತ್ತರ ಆಗಿರುತ್ತೆ. ದಟ್ ಇಸ್ ಆಪ್ಷನ್ ಬಿ. ದಟ್ ಮೀನ್ಸ್ ನಿಮ್ಗೆ ಏನಾದ್ರೂ 15 ಪ್ಲೇಯರ್ಸ್ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ, KL ರಾಹುಲ್, ಯುಜ್ವೇಂದರ್ ಚಹಲ್, ಕುಲ್ದೀಪ್ ಯಾದವ್, ಜಹೀರ್ ಖಾನ್, ಹರ್ಷದೀಪ್ ಸಿಂಗ್, ರೋಹಿತ್ ಶರ್ಮಾ, ಈ ತರ 15 ಪ್ಲೇಯರ್ಸ್ ಅನ್ನ ಕೊಟ್ಟಿದ್ದಾರೆ. ಈ 15 ಪ್ಲೇಯರ್ಸ್ ಅಲ್ಲಿ ನೀವು 4 ಜನ ಪ್ಲೇಯರ್ಸ್ ನ ಆಚೆ ಇಟ್ಬಿಟ್ಟು ಮಾಡ್ಕೊಂಡು ಹೋಗ್ತೀರಾ. ಫಸ್ಟ್ ಟೈಮು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಯುಜ್ವೇಂದರ್ ಚಹಲ್, ಕುಲ್ದೀಪ್ ಯಾದವ್ನ ಆಚೆ ಇಟ್ಟು ಇನ್ ಮಿಕ್ಕಿದ್ದ 11 ಜನ ಪ್ಲೇಯರ್ಸ್ ನ ಚೂಸ್ ಮಾಡ್ಕೊಂಡ್ರಿ. ಅದಾದ್ಮೇಲೆ ಇನ್ನೊಂದ್ 4 ಜನ ಬೇರೆಯವ್ರನ್ನ, ಅಂದ್ರೆ ರೋಹಿತ್ ಶರ್ಮಾ ಬದಲು ಇನ್ನೊಬ್ಬನ ಯಾರನ್ನೋ ತೆಗೆದಿಟ್ಬಿಟ್ರಿ. ಈ ತರ ಎಷ್ಟು
ಕ್ರಿಕೆಟ್ ಟೀಮ್ಸ್ ನ ರಚಿಸಬಹುದು ಅಂತ ಹೇಳಿದ್ರೆ 1365 ಕ್ರಿಕೆಟ್ ಟೀಮ್ಸ್ ನ ರಚಿಸಬಹುದು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸರ್. ಅವು ಕ್ವೆಶನ್ಸ್ ಎಕ್ಸಾಮಿಗೆ ಬರ್ತಾವ 90% ಆಫ್ ದಿ ಟೈಮ್ಸ್ ನಿಮ್ಮ ಗ್ರೂಪ್ ಸಿ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು ಅಷ್ಟೇ. ಬಟ್ ಇವಾಗ ಎವಾಲ್ವ್ ಆಗಿರತಕ್ಕಂಥ ಎಕ್ಸಾಮಿನೇಷನ್ ಪ್ಯಾಟರ್ನ್ಸ್ ಅಲ್ಲಿ ಆ ತರ ಪ್ರಶ್ನೆಗಳು ಬರೋದು 99% ಕಡಿಮೆ. ಸರ್ ಹಂಗಿದ್ ಯಾವ ತರ ಪ್ರಶ್ನೆಗಳು ಕೇಳ್ತಾರೆ? ನಿಮ್ಮ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಾಂಬಿನೇಷನ್ಸ್ ಪ್ರಶ್ನೆಗಳನ್ನ ಕೇಳ್ತಾರೆ. ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಾಂಬಿನೇಷನ್ ಏನು? ಕಾಂಬಿನೇಷನ್ ಅಂತ ಹೇಳಿದ್ರೆ ಗ್ರೂಪಿಂಗ್ಸ್ ಮಾಡೋದು. ಯಾವ್ಯಾವ್ದರ ಗ್ರೂಪಿಂಗ್ಸ್ ಮಾಡೋದು ಅಂತ ಹೇಳಿದ್ರೆ ನಾವೀಗ ಕಮಿಟಿ ರಚನೆ ಮಾಡೋದು, ಸಮಿತಿ ರಚನೆ ಮಾಡೋದು ಕೆಲವೊಂದು ಪುಸ್ತಕಗಳಲ್ಲಿ ಇರ್ತವೆ, ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರಾ ನೀವು. ನಾವಿಲ್ವಿ ಮೋರ್ ಎವಾಲ್ವ್ಡ್ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡೋಣ. ನಿಮ್ಮ SSC ಇರ್ಬೋದು ಅಥವಾ ಅಪ್ಕಮಿಂಗ್ PC PSI ಯಾವುದೇ ಸ್ಟೇಟ್ ಸರ್ವಿಸ್ ಎಕ್ಸಾಮಿನೇಷನ್ಸ್ ಇರಲಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ಕಾಂಬಿನೇಷನ್ ಅಂದ್ರೆ ಏನು? ಗ್ರೂಪಿಂಗ್. ಓಕೆ, ಇದು ನಿಮ್ಗೆ ಈ ಜೊಮೆಟ್ರಿಕಲ್ ಫಿಗರ್ಸ್ ಬೇಸಿಸ್ ಮೇಲೆ ಕಾಂಬಿನೇಷನ್ ಅನ್ನ ಹೆಂಗ್ ಕೊಡ್ತಾನೆ ಅಂತ. ಈಗ ಕಾಂಬಿನೇಷನ್ ಅಂದ್ರೆ ಅರ್ಥ ಆಗಿದೆ. ಫಸ್ಟ್ ಕಮಿಟಿ ಫಾರ್ಮ್ ಮಾಡೋದು, ಕ್ರಿಕೆಟ್ ಟೀಮ್ ನ ರಚಿಸೋದು, ಇದೆಲ್ಲ ಬೇಸಿಕ್ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಎಲ್ಲ ಕಡೆ NCR ಫಾರ್ಮುಲಾನ ಯೂಸ್ ಮಾಡ್ತೀವಿ. ಆ ಫಾರ್ಮುಲಾ ಹೆಂಗ್ ಬರ್ಕೊಳ್ಳೋದು ಅಂತ ಗೊತ್ತಾಗಿದೆ. ಈಗ ಸೆಕೆಂಡ್ ಟೈಪ್ ಆಫ್ ಕ್ವೆಶನ್ಸ್, ಇಲ್ಲಿ ನಿಮ್ಗೆ ಡಯಾಗ್ರಾಮ್ಸ್ ಅನ್ನ ಕೊಟ್ಬಿಟ್ಟು ಅದ್ರ ಬೇಸಿಸ್ ಮೇಲೆ ಕಾಂಬಿನೇಷನ್ ಅನ್ನ ಹೆಂಗ್ ಅಪ್ಲೈ ಮಾಡಬೇಕು ಅಂತಕ್ಕಂಥ ಪ್ರಶ್ನೆಗಳು. ಅಷ್ಟಭುಜಾಕೃತಿಯಲ್ಲಿ 8 ಬದಿಗಳ ಬಹುಭುಜಾಕೃತಿ. ಅಷ್ಟಭುಜಾಕೃತಿ ಅಂತ ಹೇಳಿದ್ರೆ 8 ಬದಿಗಳ ಬಹುಭುಜಾಕೃತಿ, ದಟ್ ಇಸ್ ಆಕ್ಟಗನ್. ಎಷ್ಟು ಕರ್ಣಗಳನ್ನು ಎಳೆಯಬಹುದು, ಇದನ್ನ ಅಪ್ಲೈಡ್ ಹೆಂಗೆ ಮಾಡೋದು ಅಂತ ಹೇಳಿ. ಕ್ಲಿಯರಾ ಸರ್? ಇಲ್ಲಿ ಕಾಂಬಿನೇಷನ್ ಅಂತ ಕೊಟ್ಟೇ ಇಲ್ಲ, ಸಮಿತಿ ರಚನೆ ಮಾಡೋದು ಏನಿಲ್ಲ. ಅವನೇನ್ ಕೊಟ್ಟಿದ್ದಾನೆ? ಕರ್ಣಗಳನ್ನ ರಚಿಸಬೇಕು ಅಂತ ಕೇಳಿದ್ದಾನೆ. ಅದರ ಅರ್ಥ ಆಕ್ಟಗನ್ ಕೊಟ್ಟಿದ್ದಾನೆ. ಅಷ್ಟಭುಜಾಕೃತಿ ಅಂದ್ರೆ 8 ಸೈಡೆಡ್ ಪ್ಲೇನ್ ಫಿಗರ್, 8 ಪಾಯಿಂಟ್ಸ್, 8 ವರ್ಟಸಸ್ ಇರ್ತಕ್ಕಂಥ ಒಂದು ಚಿತ್ರ. ಆ ಚಿತ್ರದಲ್ಲಿ ನಾನು ಎಷ್ಟು ಕರ್ಣಗಳನ್ನ ರಚಿಸಬಹುದು ಅನ್ನೋದು ಪ್ರಶ್ನೆ. ಅಷ್ಟಭುಜಾಕೃತಿ ಅಂತ ಹೇಳಿದ್ರೆ 1 2 3 4 5 6 7 8. ಸೊ 8 ಸೈಡೆಡ್ ಫಿಗರ್ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅಷ್ಟಭುಜಾಕೃತಿ ಅಂತ ಹೇಳಿ ಕರಿತೀವಿ. 8 ಸೈಡೆಡ್ ಫಿಗರ್ ನಾವೇನಂತ ಕರಿತೀವಿ? ಅಷ್ಟಭುಜಾಕೃತಿ ಆರ್ ಆಕ್ಟಗನ್. ಸೊ ಈ ಆಕ್ಟಗನ್ ನಲ್ಲಿ ನಾನು ಎಷ್ಟು ಕರ್ಣಗಳು ಮೀನ್ಸ್ ಡಯಾಗನಲ್ಸ್ ನ ಫಾರ್ಮ್ ಮಾಡಬಹುದು. ಓಕೆ, ಇದು ಒಂದು ಡಯಾಗನಲ್, ಇದು ಒಂದು ಡಯಾಗನಲ್, ಇದು ಒಂದು ಡಯಾಗನಲ್. ಡಯಾಗನಲ್ ಅಂತ ಹೇಳಿದ್ರೆ, ಕರ್ಣ ಅಂತ ಹೇಳಿದ್ರೆ 2 ಪಾಯಿಂಟ್ಸ್ ನ ಆಡ್ ಮಾಡೋದೇ ಡಯಾಗನಲ್. ಹಾಗಿದ್ರೆ ನಾನು ಟೋಟಲ್ ಎಷ್ಟು ವರ್ಟೆಸಸ್ ಇದಾವೆ, ಎಷ್ಟು ಪಾಯಿಂಟ್ಸ್ ಇದಾವೆ ಅಂತ ಕನ್ಸಿಡರ್ ಮಾಡ್ತೀನಿ? 8. ಟೋಟಲ್ 8ರಲ್ಲಿ ಒಂದು ಕರ್ಣವನ್ನ ರಚಿಸಲು ಅಂದ್ರೆ ದಟ್ ಇಸ್ 1 ಡಯಾಗನಲ್ ನ ಡ್ರಾ ಮಾಡ್ಬೇಕಂತ ಹೇಳಿದ್ರೆ 2 ಪಾಯಿಂಟ್ಸ್ ಬೇಕು. ಒಂದು ಡಯಾಗನಲ್ ನ ಡ್ರಾ ಮಾಡಬೇಕು ಅಂತ ಹೇಳಿದ್ರೆ 2 ಪಾಯಿಂಟ್ಸ್ ಬೇಕು. ದಟ್ ಇಸ್ 8C2. ಒಂದು ಡಯಾಗನಲ್ ನ ಡ್ರಾ ಮಾಡ್ಬೇಕಂದ್ರೆ 2 ಪಾಯಿಂಟ್ಸ್ ಬೇಕು. 8C2 ಸಾಲ್ವ್ ಮಾಡ್ತೀನಿ. ದಟ್ ಇಸ್ 8 into 7 divided by 2 into 1 ಆಗುತ್ತೆ. 2 1s 2 4s 7 4s 28. ನಿಮಗೆ ಮೊದಲನೇ ಆಪ್ಷನ್ 28 ಕಾಣಿಸಿದ ತಕ್ಷಣ 28 ಹಾಕ್ಬಿಡ್ತೀರಾ, ತಪ್ಪಾಗುತ್ತೆ. ಸರ್ ಯಾಕೆ ಸರ್? 2 ಕಾಂಬಿನೇಷನ್ ಕರ್ಣಗಳು ಹೌದಲ್ವಾ? ಅಂದ್ರೆ ಅದರ ಅರ್ಥ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ 8 ಪಾಯಿಂಟ್ಸ್ ನ ಯೂಸ್ ಮಾಡಿಕೊಂಡು ಟೋಟಲ್ 28 ಲೈನ್ಸ್ ನ ಎಳಿಬಹುದು ಅನ್ನೋದು ನಿಮಗೆ ಬಂದಿರತಕ್ಕಂಥ ಆನ್ಸರ್. ಸರ್ ಹಿಂಗೆ 28 ಲೈನು ಅಂತ ಹೇಳಿದ್ರೆ ಆ 22 ಗುಂಪು ಮಾಡೋದು, ಇದೊಂದು. ಬಟ್ ಸರ್ ಇದು ಒಂದು ಲೈನು, ಯಾವುದು? ಇದು ಒಂದು ಲೈನು, ದಟ್ ಇಸ್ AB. ಇದು ಒಂದು ಲೈನು, BC ಇದು ಒಂದು ಲೈನು. ಅಂದ್ರೆ ಇದು ನಮಗೆ ಡಯಾಗನಲ್ ಆಗಲ್ಲ. ಅದರ ಅರ್ಥ 8 ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಾನು 28 ಲೈನ್ಸ್ ನ ಎಳಿಬಹುದು. ಆ 28 ಲೈನ್ಸ್ ಗಳು ನನಗೆ ಡಯಾಗನಲ್ಸ್ ಅಥವಾ ಕರ್ಣಗಳು ಆಗಿರುವುದಿಲ್ಲ. ಅಂದ್ರೆ ಏನ್ ಮಾಡೋದು ಸರ್ ಅಂತ ಹೇಳಿದ್ರೆ, ಈ 28 ಅಲ್ಲಿ ನಾನು 8ನ್ನ ಕಳಿತೀನಿ. ಯಾಕೆ 8ನ್ನ ಕಳಿತೀನಿ ಅಂತ ಹೇಳಿದ್ರೆ ಅಪ್ಲೈಡ್ ಕ್ವೆಶನ್ ದಟ್ ಇಸ್ 8ನ ಯಾಕೆ ಕಳಿತೀನಿ ಅಂತ ಹೇಳಿದ್ರೆ ಆ 8 ಲೈನ್ಸ್ ಇರ್ತಾವಲ್ಲ ಅವು ಕರ್ಣಗಳಾಗಿರಲ್ಲ. ಹಾಗಾಗಿ ಆ 8ನ್ನ ತೆಗೆದು ಬಿಟ್ರೆ ಇನ್ನು ಉಳಿದಂತಹ 2 ಕಾಂಬಿನೇಷನ್ ಅಲ್ಲಿ ಏನ್ ಲೈನ್ ಮಾಡ್ತೀನಿ ಅವೆಲ್ಲವೂ ನನಗೆ ಕರ್ಣಗಳು ಆರ್ ಡಯಾಗನಲ್ಸ್ ಆಗಿರ್ತವೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅವನು ಅಷ್ಟಭುಜಾಕೃತಿ ಕೊಟ್ಟ ಅಂತ ಹೇಳಿದ್ರೆ 8C2 - 8. ಸರ್ ಪೆಂಟಗನ್ ಕೊಟ್ಟ ಅಂತ ಹೇಳಿದ್ರೆ ಯಾವುದು? ಪೆಂಟಗನ್ ಅಂದ್ರೆ ಏನು? 5 ಸೈಡೆಡ್ ಪ್ಲೇನ್ ಫಿಗರ್. 5C2 ನ ಮಾಡ್ಕೊಂಡು -5 ಮಾಡ್ತೀನಿ. ಯಾಕೆ -5 ಮಾಡ್ತೀನಿ ಅಂದ್ರೆ ಪೆಂಟಗನ್ ನಲ್ಲಿ 5 ಸೈಡ್ ಗಳಿರ್ತವೆ, 5 ಬಾಹುಗಳಿರ್ತವೆ. ಆ 5 ಬಾಹುಗಳು ಕರ್ಣಗಳು ಆಗಿರುವುದಿಲ್ಲ. ಹಾಗಾಗಿ ಅರ್ಥ ಆಯ್ತಲ್ಲ? ಎಸ್, ವೆರಿ ಗುಡ್. ಅದೇ ರೀತಿ ಸರ್ ಅವನೇನಾದ್ರೂ 4C2 ಕೊಟ್ಟ ಅಂತ ಹೇಳಿದ್ರೆ 4C2 ಕೊಟ್ಟ ಅಂದ್ರೆ 4C2 ಮಾಡಿದ್ರಿ ಅಂತ ಹೇಳಿದ್ರೆ ಅದರ ಅರ್ಥ ನಿಮಗೆ ಕ್ವಾಡ್ರಿಲ್ಯಾಟ್ರಲ್ ಅನ್ನ ಕೊಟ್ಬಿಟ್ಟು ಎಷ್ಟು ಕರ್ಣಗಳನ್ನ ಎಳಿಬಹುದು ಅಂತ ಕೇಳಿದ ಅಂತ ಹೇಳಿದ್ರೆ, ಸೊ 4 ಪಾಯಿಂಟ್ಸ್ ಇದೆ 4C2, ಅದರಲ್ಲಿ ಎಷ್ಟನ್ನ ಮೈನಸ್ ಮಾಡ್ಬೇಕಂತ ನೀವು ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ದಟ್ ಇಸ್ ಹೋಮ್ವರ್ಕ್ ಆ ತರ ಪ್ರಶ್ನೆನ ಮಾಡಿ.
ಸರ್ ಅದು ಹೋಮ್ವರ್ಕ್ ಇನ್ನ ಅರ್ಥ ಆಗಿಲ್ಲ. ಈ ಪ್ರಾಬ್ಲಮ್ ನ ಮಾಡಿದಾಗ ಹೋಮ್ವರ್ಕ್ ಅರ್ಥ ಆಗುತ್ತೆ. ಓಕೆ, ವೆರಿ ಗುಡ್. ಒಂದು ಸಮತಲದಲ್ಲಿ 10 ಬಿಂದುಗಳಿವೆ. ಫೈನ್. ಏನ್ ಮಾಡ್ತಾ ಇದೀವಿ? ಕಾಂಬಿನೇಷನ್ ಕಾನ್ಸೆಪ್ಟ್ ಅನ್ನ ನಾವು ಜೊಮೆಟ್ರಿಕಲ್ ಪ್ಲೇನ್ ಫಿಗರ್ಸ್ ಮೇಲೆ ಯಾವ ರೀತಿ ಅಪ್ಲೈಡ್ ಕ್ವೆಶನ್ ಅನ್ನ ಕೇಳಬಹುದು ಅನ್ನೋದನ್ನ ಸಾಲ್ವ್ ಮಾಡ್ತಾ ಇದೀವಿ. ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ನೋಡ್ತಾ ಇಲ್ಲ, ಊಟಕ್ಕೆ ನಿಮ್ಮ ಅಮ್ಮ ಏನಾದ್ರು ಕರಿತಿತ್ತು ಅಂತ ಹೇಳಿದ್ರೆ ಫಸ್ಟ್ ಇಲ್ಲಿ ಕ್ಲಾಸ್ ಮುಗಿಸಿ ಆಮೇಲೆ ಊಟಕ್ಕೆ ಹೋಗ್ಬೇಕು. ಇಲ್ಲ ಯಾರು ಫ್ರೆಂಡ್ ಕಾಫಿ ಕರೆದ್ರು ಅಂದ್ರೆ ಫಸ್ಟ್ ಮುಗಿಸಿ ಹೋಗ್ಬೇಕು. ಮಧ್ಯ 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 ಅಟೆನ್ಷನ್ ಡೆಫಿಷಿಯನ್ಸಿ ಆಗ್ಬಾರ್ದು. 10 ಬಿಂದುಗಳಿವೆ. ಅವುಗಳಲ್ಲಿ 4 ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿವೆ. ಓಕೆ, ಈ ಬಿಂದುಗಳನ್ನು ಶೃಂಗಗಳಾಗಿ ಬಳಸಿಕೊಂಡು ಎಷ್ಟು ತ್ರಿಕೋನಗಳನ್ನು ರಚಿಸಬಹುದು? ಕ್ವೆಶನ್ ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ಕ್ವೆಶನ್ ಅನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಆಡಿಯೋ ವಿಡಿಯೋ ಕರೆಕ್ಟ್ ಆಗಿ ಬರ್ತಿದೆ ಅನ್ಸುತ್ತೆ. 1 ಸೆಕೆಂಡ್. ಓಕೆ, ಐ ಹೋಪ್ ಇಟ್ಸ್ ಕ್ಲಿಯರ್. ಬರ್ತಿದೆ ಅನ್ಸುತ್ತೆ. ಯಾ, ಈಗ ಪ್ರಶ್ನೆ ಅರ್ಥ ಆಯ್ತಲ್ಲ? ವೆರಿ ಗುಡ್. ಅಂದ್ರೆ 10 ಪಾಯಿಂಟ್ಸ್ ಇದೆ. ಈ 10 ಪಾಯಿಂಟ್ ಅಲ್ಲಿ 4 ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿವೆ. ಅಂದ್ರೆ 4 ಪಾಯಿಂಟ್ಸ್ ಕೋಲೀನಿಯರ್ ಆಗಿವೆ. ಕೋಲೀನಿಯರ್ ಅಂದ್ರೆ ಅರ್ಥ 4 ಪಾಯಿಂಟ್ಸ್ ಹೀಗಿದೆ. 4 ಪಾಯಿಂಟ್ಸ್ ಹೇಗಿದೆ? ಒಂದೇ ಲೈನ್ ಅಲ್ಲಿ ಇದೆ, ಸರಳ ರೇಖೆಯಲ್ಲಿವೆ. ಈ ಸರಳ ರೇಖೆಯಲ್ಲಿ ಎಷ್ಟು ಪಾಯಿಂಟ್ಸ್ ಇದೆ? 4 ಪಾಯಿಂಟ್ಸ್ ಇದೆ. ಈ ಬಿಂದುಗಳನ್ನು ಶೃಂಗಗಳಾಗಿ ಬಳಸಿಕೊಂಡು ಎಷ್ಟು ತ್ರಿಕೋನ ಅಂದ್ರೆ ಹೌ ಮೆನಿ ಟ್ರಯಾಂಗಲ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಅನ್ನೋದು ಕ್ವೆಶನ್. ಸಿಂಪಲ್ ಸರ್, ಏನೂ ಪ್ರಾಬ್ಲಮ್ ಇಲ್ಲ. 10 ಪಾಯಿಂಟ್ಸ್ ಇದೆ, 10 ಪಾಯಿಂಟ್ಸ್ ಸಿ 3 ಗುಂಪು ಮಾಡಬೇಕು. ಯಾಕೆ 3 ಗುಂಪು ಮಾಡ್ಬೇಕಂತ ಹೇಳಿದ್ರೆ ಒಂದು ಟ್ರಯಾಂಗಲ್ ಅಥವಾ ಒಂದು ತ್ರಿಕೋನವನ್ನ ರಚಿಸಬೇಕು ಅಂತ ಹೇಳಿದ್ರೆ 3 ಪಾಯಿಂಟ್ಸ್ ಬೇಕು. ಅದಕ್ಕಾಗಿ 10C3 ಅಂದ್ರೆ 10 ಇಂಟು 9 ಇಂಟು 8 ಡಿವೈಡೆಡ್ ಬೈ 3 ಇಂಟು 2 ಇಂಟು 1. 1 3 2 1 4 4 3 12 12 ಹತ್ಲಿ 120. ಸರ್ 120 ನೋಡಿದ ತಕ್ಷಣ ಆನ್ಸರ್ ಹಾಕಬಾರದು. ಯಾಕೆ ಸರ್? ದಿಸ್ ಮೋರ್ ಅಪ್ಲೈಡ್ ಕ್ವೆಶನ್. ಏನ್ ಅಪ್ಲೈಡ್ ಕ್ವೆಶನ್ ಅಂತ ಹೇಳಿದ್ರೆ, ಅಂದ್ರೆ ನೀವು 10 ಪಾಯಿಂಟ್ಸ್ ನ ತಗೊಂಡು ಆ 3 ಪಾಯಿಂಟ್ಸ್ ಆಗಿ ಗುಂಪುಗಳು ಮಾಡಿದ್ರಿ ಅಂತ ಹೇಳಿದ್ರೆ ಟೋಟಲ್ ಎಷ್ಟು ಗುಂಪುಗಳು ಮಾಡಬಹುದು ಅಂದ್ರೆ 120. ಅಂದ್ರೆ ಅದರ ಅರ್ಥ ಇಲ್ಲೊಂದು ಇತ್ತು ಅಂದ್ರೆ ಇದು ಒಂದು ತ್ರಿಭುಜ ಆಯ್ತು. ಇಲ್ಲೊಂದಿತ್ತು ಅಂತ ಹೇಳಿದ್ರೆ ಇದು ಒಂದು ತ್ರಿಭುಜ ಆಯ್ತು. ಅದರ ಅರ್ಥ ಇದೊಂದು ತ್ರಿಭುಜ, ಇದೊಂದು ತ್ರಿಭುಜ, ಅದೇ ರೀತಿ ಇದೊಂದು ತ್ರಿಭುಜ, ಹಿಂಗೊಂದು ತ್ರಿಭುಜ. 120 ತ್ರಿಭುಜಗಳನ್ನ ರಚಿಸಬಹುದು. ಬಟ್ ಅವನ್ಕೊಂದು ಕಂಡೀಷನ್ ಕೊಟ್ಟಿದ್ದಾನೆ. ಈ 10 ಪಾಯಿಂಟ್ಸ್ ಅಲ್ಲಿ 4 ಪಾಯಿಂಟ್ಸ್ ಸಮತಲದಲ್ಲಿದೆ. ಅಂದ್ರೆ 1 2 3 4. ಗುರು, ಇಲ್ಲಿ ತ್ರಿಭುಜ ರಚನೆ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಅದರ ಅರ್ಥ 1 2 3 4 ಪಾಯಿಂಟ್. ಈ 3 ನಾನು ಗುಂಪು ಮಾಡಿದೆ ಅಂದ್ರೆ ತ್ರಿಭುಜ ಅಲ್ಲ ಇದು. ಸೊ ಹಾಗಾಗಿ ಈ 4 ಪಾಯಿಂಟ್ಸ್ ನ 3 ಪಾಯಿಂಟ್ಸ್ ಎಷ್ಟು ಗುಂಪಾಗಿದಾವೆ ಅಂತ ನೋಡ್ತೀನಿ. 4 ಮೈನಸ್ ಮಾಡಬಾರ್ದು. 4 ಪಾಯಿಂಟ್ಸ್ ಇದು, 4 ಮೈನಸ್ ಮಾಡೋದಲ್ಲ. ಹಾಗಿದ್ರೆ ಹೆಂಗೆ ಸರ್? 4C3 ಅಂದ್ರೆ ಈ 4 ಏನು ಡಿಫ್ರೆಂಟ್ ಪಾಯಿಂಟ್ಸ್ ಇದಾವಲ್ಲ, ಸರಳ ರೇಖೆಯಲ್ಲಿರುವಂತಹ ಪಾಯಿಂಟ್ಸ್ ಯಾವ್ಯಾವುದು? ABCD ಅಂತ ತಿಳ್ಕೊಳ್ಳಿ. ಈ 4ನ್ನ ನಾನು ಎಷ್ಟು ಗುಂಪು ಮಾಡಬಹುದು ಅಂತ ಹೇಳಿದ್ರೆ 4 ಟೋಟಲ್ ನಂಬರ್ ಆಫ್ ಪಾಯಿಂಟ್ಸ್. ಅದರಲ್ಲಿ 3 ಪಾಯಿಂಟ್ಸ್ ಗುಂಪು ಮಾಡ್ತಾ ಇದೀನಿ. ಹಾಗಾಗಿ 4C3 ಅಂದ್ರೂ ಒಂದೇ. 4C 4 ಅಲ್ಲಿ 3 ಹೋಯ್ತು ಅಂದ್ರೆ 1. 4C 1 ಅಂದ್ರೂ ಒಂದೇ. ಅದರ ಅರ್ಥ 4. ಅಂದ್ರೆ ಈ 4 ಪಾಯಿಂಟ್ಸ್ ಅಲ್ಲಿ 3 ಪಾಯಿಂಟ್ಸ್ ಅಂತೆ ನಾನು 4 ಗುಂಪುಗಳನ್ನ ಮಾಡಬಹುದು. ಆ 4 ಗುಂಪುಗಳು ತ್ರಿಭುಜಗಳು ಆಗಿರುವುದಿಲ್ಲ. ಹಾಗಾಗಿ 120ರಲ್ಲಿ 4 ಕಳಿತೀನಿ, 116 ಆಗುತ್ತೆ. ಹಾಗಿದ್ರೆ ಎಷ್ಟು ತ್ರಿಭುಜಗಳನ್ನ ರಚಿಸಬಹುದು ಅಂತ ಹೇಳಿದ್ರೆ 116 ತ್ರಿಭುಜಗಳನ್ನ ರಚಿಸಬಹುದು. ನಿಮ್ಗೇನಾದ್ರೂ ಈ 4 ಬಿಂದುಗಳ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಆ ನಂಬರ್ಗೆ ಮೆಸೇಜ್ ಹಾಕಿ ಕ್ಲಾರಿಫೈ ಮಾಡೋಣ. ಒಂದು ಲೈವ್ ಸೆಷನ್ ತಗೊಂಡು ಇನ್ಮೇಲೆ ಕೆಲವೊಂದು ಲೈವ್ ಸೆಷನ್ಸ್ ಕೂಡ ಕಂಡಕ್ಟ್ ಮಾಡಿಕೊಂಡು ನಿಮ್ಗೆ ಏನ್ ಡೌಟ್ ಬರುತ್ತೆ ಆ ಡೌಟ್ ನನ್ನೊಂದಿಗೆ ಇಂಟರಾಕ್ಟ್ ಮಾಡಬೇಕು. ಐ ಹೋಪ್ ಇಟ್ಸ್ ಕ್ಲಿಯರ್. ಇದು ಕಂಡೀಷನ್ ಇಂಪಾರ್ಟೆಂಟ್. ಇದು ಎಕ್ಸಾಮಿಗೆ ಬರೋದು ಕ್ವಶನ್. ಅಂದ್ರೆ 4 ಬಿಂದುಗಳು ಸರಳ ರೇಖೆಯಲ್ಲಿವೆ ಅಂತ ಕೊಟ್ರೆ ಅದು ಎಕ್ಸಾಮಿಗೆ ಬರುತ್ತೆ. ನಾನು ಬರೀ ಇಷ್ಟು ಮಾತ್ರ ಹೇಳ್ಕೊಟ್ಟೆ ಅಂತ ಹೇಳಿದ್ರೆ ಅದು ಎಕ್ಸಾಮಿಗೆ ಬರಲ್ಲ. ಸರ್ ಬರ್ಬೋದು, ಬರದೇ ಇರ್ಬೋದು. ಅಂದ್ರೆ ಸ್ವಲ್ಪ ತಲೆ ಓಡಿಸಿ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಶ್ನೆಗಳಿಗೆ ಹೆಚ್ಚು ಮಹತ್ವವನ್ನ ಕೊಡಬೇಕು. ಸೊ ನಾವು ಎಲ್ಲಾ ಪ್ರಶ್ನೆಗಳಲ್ಲೂ ಸಹ ನಾನು ಹೇಳ್ತಾ ಇದ್ದೀನಿ, ಕಾಂಬಿನೇಷನ್ ಕಾನ್ಸೆಪ್ಟ್, ಪ್ರೊಬಾಬಿಲಿಟಿ, ಪರ್ಮುಟೇಷನ್ ಪರ್ಫೆಕ್ಟ್ ಆಗಿ ಮಾಡ್ಕೊಂಡೋಗಿ 99.99% ಒಂದು ಕ್ವೆಶನ್ ಬಂದೇ ಬರುತ್ತೆ. ನೀವು ಲಾಸ್ಟ್ 2 ವರ್ಷದಲ್ಲಿ ಯಾವ್ದಾದ್ರು ಎಕ್ಸಾಮ್ ಆಗಿರೋ ಕ್ವೆಶನ್ ಪೇಪರ್ ತೆಗೆದ್ರೆ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಮೇಲೆ ಒಂದೂ ಪ್ರಶ್ನೆ ಇಲ್ಲದೆ ಪ್ರಶ್ನೆ ಪತ್ರಿಕೆನೇ ಕಾಣಿಸಿಲ್ಲ ನನಗೆ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಕಾನ್ಸೆಪ್ಟ್ ಮೇಲೆ ಹ್ಯಾಂಡ್ ಶೇಕ್ ಪ್ರಾಬ್ಲಮ್ಸ್
ಹಸ್ತಲಾಘವ ಮಾಡುವಂತಹ ಪ್ರಶ್ನೆಗಳು, ಹ್ಯಾಂಡ್ ಶೇಕ್ ಪ್ರಾಬ್ಲಮ್ಸ್. ಬೈ ಹಾರ್ಟ್ ಹೊಡಿಬಿಡಿ ಹ್ಯಾಂಡ್ ಶೇಕ್ ಪ್ರಾಬ್ಲಮ್ಸ್ಗೆ. ಕಾಂಬಿನೇಷನ್ ಅರ್ಥ ಮಾಡ್ಕೊಳ್ಳಿ. ಕಾಂಬಿನೇಷನ್ ಅಂದ್ರೆ ಏನು? ಗ್ರೂಪಿಂಗ್. ಹ್ಯಾಂಡ್ ಶೇಕ್ ಆಗ್ಬೇಕಂತ ಹೇಳಿದ್ರೆ 2 ಹ್ಯಾಂಡ್ಸ್ ಬೇಕು, ಇಬ್ರು ಬೇಕು. ಇದೊಂದು ಕೈ, ಇದೊಂದು ಕೈ. ಕ್ಲಿಯರ್ ಅಲ್ಲ? ವೆರಿ ಗುಡ್. ಅಂದ್ರೆ ಇಬ್ರು ವ್ಯಕ್ತಿಗಳಿದ್ದಾರೆ ಅಂತ ಹೇಳಿದ್ರೆ ಈ ಇಬ್ರು ವ್ಯಕ್ತಿಗಳಲ್ಲಿ ಒಂದು ಹ್ಯಾಂಡ್ ಶೇಕ್ ಆಗುತ್ತೆ. ದಟ್ ಇಸ್ 2C2. ಯಾಕೆ 2 ಬರ್ಕಂಡೆ ಸರ್ ಅಂತ ಹೇಳಿದ್ರೆ ಅವನದೊಂದು ಕೈ, ಇಲ್ಲಿ ಎ ಇದ್ದಾನೆ, ಬಿ ಇದ್ದಾನೆ, ಇವನದೊಂದು ಕೈ ಬೇಕು, ಇವನದೊಂದು ಕೈ ಬೇಕು, ಇಬ್ರು ಬೇಕು. ಹಾಗಾಗಿ ಟೋಟಲ್ ಮೆಂಬರ್ಸ್ ಇಬ್ರು. ಇಲ್ಲಿ 2 ಯಾಕೆ ತಗೊಂಡೆ ಅಂದ್ರೆ ಇಬ್ರೂ ಬೇಕು ಹ್ಯಾಂಡ್ ಶೇಕ್ ಮಾಡೋದಕ್ಕೆ, ಅದಕ್ಕೋಸ್ಕರ 2 ತಗೊಂಡೆ. ಒಂದು ಹ್ಯಾಂಡ್ ಶೇಕಿಗೆ ಇಬ್ರು ಬೇಕು. ಇದರಲ್ಲಿ ನಿಮಗೆ ಗ್ರೂಪಿಂಗ್ ಮಾಡೋದು, ಕಾಂಬಿನೇಷನ್ ಮೇಲೆ ಕ್ವೆಶನ್. ಹಸ್ತಲಾಘವ. ಬೈ ಹಾರ್ಟ್ ಹೊಡಿಬಾರ್ದು. ಜನ 1 ಇಂಟು ಜನ 1 ಜನ -1 ಡಿವೈಡೆಡ್ ಬೈ 2. ಬೈ ಹಾರ್ಟ್ ಹೊಡಿಬಾರ್ದು. ಯಾಕೆ ಹಂಗ್ ಮಾಡ್ತೀವಿ ಸರ್ ಅಂತ ಹೇಳಿದ್ರೆ ಟೋಟಲ್ 9 ಜನ ಇದ್ರು ಅಂತ ಹೇಳಿದ್ರೆ 9C ಡಿವೈಡೆಡ್ ಬೈ 2. ಹಾಗಾಗಿ 9C2 ಅಂದ್ರೆ 9 ಇಂಟು 8 ಡಿವೈಡೆಡ್ ಬೈ ಇಲ್ಲಿ ಕೆಳಗಡೆ 2 ಇಂಟು 1. ಇದನ್ನ ಬೈ ಹಾರ್ಟ್ ಹೊಡಿಸ್ತಾರೆ. ಎಷ್ಟು ಜನ ಇದ್ದಾರೆ? 9 ಜನ ಇದ್ದಾರೆ. 9 ಜನ ಇಂಟು ಜನ -1 ಡಿವೈಡೆಡ್ ಬೈ 2 ಇಂಟು 1. ಈ ಕಾಲ ಹೋಯ್ತು. ಇವು ಎಕ್ಸಾಮಿಗೆ ಬರಲ್ಲ ಕ್ವಶನ್. ಅಲ್ಲ, ಬರ್ತಾವ ಕ್ವಶನ್, ಬಟ್ ಹಂಗ್ ಕಲಿಬಾರ್ದು. ಡಿಫ್ರೆಂಟ್ ಅಪ್ಲೈಡ್ ಕ್ವಶನ್ಸ್ ಅನ್ನ ಏನ್ ಮಾಡ್ಬೇಕು? ಕಲಿಬೇಕು. ಹ್ಯಾಂಡ್ ಶೇಕ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಕಾಂಬಿನೇಷನ್. ಒಂದು ಸಭೆಯಲ್ಲಿ 12 ಜನರಿದ್ದಾರೆ. ಪ್ರತಿಯೊಬ್ಬರು ಇತರರೊಂದಿಗೆ ನಿಖರವಾಗಿ 1 ಬಾರಿ ಕೈ ಕುಲುಕಿದರೆ ಒಟ್ಟು ಎಷ್ಟು ಬಾರಿ ಕೈ ಕುಲುಕಿಕೆಗಳು ನಡೆಯುತ್ತವೆ? ಸೊ ದೇರ್ ಆರ್ 12 ಮೆಂಬರ್ಸ್ ಇನ್ ಅ ಪಾರ್ಟಿ ಆರ್ ಇನ್ ಅ ಮೀಟಿಂಗ್. ಈಚ್ ಶೇಕ್ ದೇರ್ ಹ್ಯಾಂಡ್ ವಿತ್ ಈಚ್ ಅದರ್. ಟೋಟಲ್ ಹೌ ಮೆನಿ ಹ್ಯಾಂಡ್ ಶೇಕ್ಸ್ ಆರ್ ಪಾಸಿಬಲ್ ಇನ್ ದಟ್ ಮೀಟಿಂಗ್? ಇಂಗ್ಲಿಷ್ ಅಲ್ಲಿ ಕ್ವೆಶನ್. ಟೋಟಲ್ ಎಷ್ಟು ಜನ ಇದ್ದಾರೆ? 12 ಜನ ಇದ್ದಾರೆ. ಸೊ ಹಾಗಾಗಿ 12. ಹ್ಯಾಂಡ್ ಶೇಕ್ ಪ್ರಾಬ್ಲಮ್ ಅಂತಂದ್ರೆ ಕಾಂಬಿನೇಷನ್ ಸಿ. ಒಂದು ಹ್ಯಾಂಡ್ ಶೇಕ್ ಆಗಕ್ಕೆ ಇಬ್ರು ಬೇಕು ಅಥವಾ 2 ಕೈ ಬೇಕು. 2 ಕೈ ಅಂದ್ರೆ ಒಬ್ಬಂದ 2 ಕೈ ಆಗಲ್ಲ, ಅವನೊಬ್ನೇ ಹಿಂಗ್ ಮಾಡ್ಕೊಳಲ್ಲ. ಹ್ಯಾಂಡ್ ಶೇಕ್ ಒಬ್ನೇ ಹ್ಯಾಂಡ್ ಶೇಕ್ ಮಾಡ್ಕೊಳ್ಳಲ್ಲ, ಇಬ್ರು ಏನ್ ಮಾಡ್ತಾರೆ? ಶೇಕ್ ಮಾಡ್ತಾರೆ. ಏನ್ನ? ಹ್ಯಾಂಡ್ ನ. 12C2 ಅಂದ್ರೆ 12 ಇಂಟು 11 ಡಿವೈಡೆಡ್ ಬೈ 2 ಇಂಟು 1. 2 1 2 6 11 6 66. ಹಾಗಿದ್ರೆ ಎಷ್ಟು ಹ್ಯಾಂಡ್ ಶೇಕ್ ಆಗ್ತವೆ ಅಂದ್ರೆ 66 ಹ್ಯಾಂಡ್ ಶೇಕ್ಸ್ ಆಗ್ತವೆ. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಕ್ವೆಶನ್. ಓಕೆ, ಇದು ಅಪ್ಲೈಡ್ ಕ್ವೆಶನ್ ಆನ್ ಹ್ಯಾಂಡ್ ಶೇಕ್. ಈಗ ಅರ್ಥ ಆಗಿದೆ. ನೀವು C2 ಅಂತ ಅದನ್ನೇ ಪ್ರಶ್ನೆಗಳನ್ನ ಜಾಸ್ತಿ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಡಿಫ್ರೆಂಟ್ ಕ್ವೆಶನ್ಸ್ ನ ಮಾಡ್ತಾ ಹೋಗೋಣ. ಭೋಜನಾ ಕೂಟವೊಂದರಲ್ಲಿ 8 ವಿವಾಹಿತ ದಂಪತಿಗಳಿದ್ದಾರೆ. ಸೊ ಟೋಟಲ್ 8 ಮ್ಯಾರಿಡ್ ಕಪಲ್ಸ್ ಇದ್ದಾರೆ. ಒಟ್ಟು 16 ಜನರು. ಪ್ರತಿಯೊಬ್ಬರು ತಮ್ಮ ಸ್ವಂತ ಸಂಗಾತಿಯನ್ನು ಹೊರತುಪಡಿಸಿ ಇತರ ಎಲ್ಲರೊಂದಿಗೆ ಕೈ ಕುಲುಕುತ್ತಾರೆ. ಅಂದ್ರೆ ಈಚ್ ಪೀಪಲ್ ಅಂದ್ರೆ ಈಚ್ ಒಬ್ಬೊಬ್ರು ಯಾರ್ಯಾರು ಇರ್ತಾರಲ್ಲ ಅವರು ಅವರ ಒಂದು ಕಪಲ್, ಅವರ ಹೆಂಡತಿನ ಅಥವಾ ಗಂಡನನ್ನ ಬಿಟ್ಬಿಟ್ಟು ಬೇರೆಯವರೆಲ್ಲರೊಂದಿಗೆ ಕೈ ಕುಲುಕ್ತಾರಂತೆ. ಅಂದ್ರೆ ಹ್ಯಾಂಡ್ ಶೇಕ್ ಮಾಡ್ಕೋತಾರೆ. ಹಾಗಾದ್ರೆ ಒಟ್ಟು ಎಷ್ಟು ಕೈ ಕುಲುಕುವಿಕೆಗಳು ನಡೆಯುತ್ತವೆ? ಅಂದ್ರೆ ಅವ್ರ ಹೆಂಡತಿಗೆ ಗಂಡಂಗೆ ಹ್ಯಾಂಡ್ ಶೇಕ್ ಮಾಡಲ್ಲ, ಬೇರೆಯವರಿಗೆ ಹ್ಯಾಂಡ್ ಶೇಕ್ ಮಾಡ್ತಾರೆ ಅಂತ. ಅಂದ್ರೆ ಪಾರ್ಟಿಲಿ ಹ್ಯಾಂಡ್ ಶೇಕ್. ಟೋಟಲ್ ಎಷ್ಟು ಜನ ಇದ್ದಾರೆ? 8 ವಿವಾಹಿತ ದಂಪತಿಗಳಿದ್ದಾರೆ. ಭಾವಿಸ್ಬೇಕು ಸರ್, ಅಲ್ಲಿ 8 ಅಂತ ಬರ್ಕೋಬಾರ್ದು. ಟೋಟಲ್ ಎಷ್ಟು ಜನ ಇದ್ದಾರೆ? 16 ಮೆಂಬರ್ಸ್ ಇದ್ದಾರೆ. ಟೋಟಲ್ ಹ್ಯಾಂಡ್ ಶೇಕ್ಸ್ ನ ಫೈಂಡ್ ಔಟ್ ಮಾಡ್ಬಿಡಿ. 16C2. ಯಾಕೆ C2 ಅಂದ್ರೆ ಇಲ್ಲಿ 16 ಯಾಕೆ ತಗೊಂಡೆ ಗೊತ್ತಾಯ್ತು ಸರ್? 8 ವಿವಾಹಿತ ದಂಪತಿಗಳು. 8 ದಂಪತಿ ಅಂತ ಹೇಳಿದ್ರೆ ಒಂದು ದಂಪತಿಗೆ ಇಬ್ರು ಇರ್ತಾರೆ. 1 ಕಪಲ್ ಇಸ್ ಈಕ್ವಲ್ ಟು 2 ಪೀಪಲ್. ಗೊತ್ತು ತಾನೇ ಅದು? ಒಬ್ಬನೇ ಕಪಲ್ ಅಂತ ಹೇಳಿ ಕರೆಯಲ್ಲ, ಗಂಡ ಹೆಂಡತಿ ಇಬ್ರು. ಸೊ ಟೋಟಲ್ ಎಷ್ಟು ಜನ ಇದ್ದಾರೆ? 16. ಒಂದು ಹ್ಯಾಂಡ್ ಶೇಕ್ ಆಗೋದಕ್ಕೆ ಎಷ್ಟು ಕೈ ಬೇಕು? 2 ಕೈ ಬೇಕು. ಹಾಗಾಗಿ 16C2 ವಿಚ್ ಇಸ್ ಈಕ್ವಲ್ ಟು 16 ಇಂಟು 15 ಡಿವೈಡೆಡ್ ಬೈ 2 ಇಂಟು 1. 2 1s 2 8s 15 8s 120. ಸರ್ 120 ಆಗಿದ ತಕ್ಷಣನೇ ಹಾಕಿದ್ರಿ ಅಂದ್ರೆ ಮೈನಸ್ ಆಗುತ್ತೆ ಮಾರ್ಕ್ಸ್. ಸರ್ ಮತ್ತೆ ಏನ್ ಮಾಡೋದು? ಕಂಡೀಷನ್ ಕೊಟ್ಟಿದ್ದಾರೆ. ಏನಂತ? ಪ್ರತಿಯೊಬ್ಬರು ತಮ್ಮ ಸ್ವಂತ ಸಂಗಾತಿಯನ್ನು ಹೊರತುಪಡಿಸಿ ಇತರರೊಂದಿಗೆ ಎಲ್ಲರೊಂದಿಗೆ ಕೈ ಕುಲುಕ್ತಾರಂತೆ. ಅಂದ್ರೆ ಅವ್ರ ಹೆಂಡತಿಗೆ ಅವ್ರ ಗಂಡಂಗೆ ಅವರು ಒಂದು ಸಂಗಾತಿಗೆ ಇರ್ತಾರಲ್ಲ ಅವರಿಗೆ ಹ್ಯಾಂಡ್ ಶೇಕ್ ಮಾಡಲ್ಲ. ಟೋಟಲ್ ಎಷ್ಟು ಕಪಲ್ಸ್ ಇದ್ದಾರೆ? 8 ಕಪಲ್ಸ್ ಇದ್ದಾರೆ, ಹೌದಲ್ಲ? ಹಾಗಿದ್ರೆ ಒಬ್ಬೊಬ್ರು ಒಂದೊಂದು ಕಪಲ್ ನಡುವೆ ಟೋಟಲ್ ಹ್ಯಾಂಡ್ ಶೇಕ್ 16 ಜನಕ್ಕೆ ಟೋಟಲ್ ಹ್ಯಾಂಡ್ ಶೇಕ್ಸ್ 120 ಸತಿ ಆಯ್ತು. ಅಂದ್ರೆ 16 ಜನ ಇದ್ದು ಅಂತ ಹೇಳಿದ್ರೆ ಹ್ಯಾಂಡ್ ಶೇಕ್ಸ್ ಎಷ್ಟಾಗುತ್ತೆ ಅಂದ್ರೆ 120 ಹ್ಯಾಂಡ್ ಶೇಕ್ಸ್ ಆಗುತ್ತೆ. 16 ಮೆಂಬರ್ಸ್ ಇದ್ರೆ ಈ 16 ಮೆಂಬರ್ಸ್ ಅಲ್ಲಿ 8 ಹ್ಯಾಂಡ್ ಶೇಕ್ಸ್ ನ ಮೈನಸ್ ಮಾಡಬೇಕು. ಅಂದ್ರೆ 120 ಹ್ಯಾಂಡ್ ಶೇಕ್ಸ್ ನ ಮೈನಸ್ ಮಾಡಬೇಕು. ಯಾಕೆ 120 ಹ್ಯಾಂಡ್ ಶೇಕ್ಸ್ ನ ಮೈನಸ್ 8 ಹ್ಯಾಂಡ್ ಶೇಕ್ಸ್ ನ ಮೈನಸ್ ಮಾಡಬೇಕು ಅಂತ ಹೇಳಿದ್ರೆ 8 ಕಪಲ್ಸ್ ಇದ್ದಾರೆ. ಅವ್ರ ಗಂಡಂಗೆ ಅವ್ರ ಹೆಂಡತಿಗೆ ಮಾಡೋ ಹ್ಯಾಂಡ್ ಶೇಕ್ ನ ನಾವು ಕೌಂಟ್ ಮಾಡಲ್ಲ. ಸೊ ಹಾಗಾಗಿ 8 ಕಪಲ್ ಇರೋದ್ರಿಂದ 8 ನ ಮೈನಸ್ ಮಾಡಿದೆ. ಸೊ ಆನ್ಸರ್ ವುಡ್ ಬಿ 112. ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಕ್ಲಿಯರ್ ಅಲ್ಲ?
ಯಾಕೆ 8ನೇ ಮೈನಸ್ ಮಾಡಿದೆ, 16ನೇ ಯಾಕೆ ಮೈನಸ್ ಮಾಡಲಿಲ್ಲ ಗೊತ್ತಾಯ್ತಲ್ಲ. 8 ಕಪಲ್ಸ್ ಇದ್ದಾರೆ, 8 ಕಪಲ್ಸ್ ಇದ್ರೆ ಅವ್ರ ನಡುವೆ ಇಬ್ರು ಬೇಕು ತಾನೆ, 8 ಹ್ಯಾಂಡ್ ಶೇಕ್ ಆಗಿರ್ತವೆ. ಆ 8 ಹ್ಯಾಂಡ್ ಶೇಕ್ ಕೌಂಟ್ ಆಗಲ್ಲ. ಯಾಕೆ ಕೌಂಟ್ ಆಗಲ್ಲ ಅಂದ್ರೆ ಅವ್ರ ಎಂಟಿಗೆ ಮಾಡಿರೋ ಎಂಟಿಗೆ ಹ್ಯಾಂಡ್ ಶೇಕ್ ಮಾಡಲ್ಲ, ಅದಕ್ಕೋಸ್ಕರ 8ನ ಮೈನಸ್ ಮಾಡಿದೆ. ವೆರಿ ಗುಡ್. ಸೊ ನೆಕ್ಸ್ಟ್, ಒಂದು ವ್ಯಾಪಾರ ಸಭೆಯಲ್ಲಿ ಒಟ್ಟು 190 ಕೈಕುಲುಕುವಿಕೆಗಳು ನಡೆದವು. ಪ್ರತಿಯೊಬ್ಬರು ಇತರರೊಂದಿಗೆ ನಿಖರವಾಗಿ ಒಂದು ಬಾರಿ ಕೈಕುಲುಕಿದ್ದರೆ ಆ ಸಭೆಯಲ್ಲಿ ಒಟ್ಟು ಎಷ್ಟು ಜನರು ಭಾಗವಹಿಸಿದರು. ಈಗ ನಿಮಗೆ ಒಂದು ಜನಗಳನ್ನ ಕೊಟ್ಬಿಟ್ಟು ಹ್ಯಾಂಡ್ ಶೇಕ್ಸ್ ನ ಕೇಳಿದ್ದಾರೆ. ಅದೇ ರೀತಿ ಒಂದು ಮೀಟಿಂಗ್ ಅಲ್ಲಿ ಅಥವಾ ಒಂದು ಪಾರ್ಟಿಯಲ್ಲಿ ಟೋಟಲ್ ಹ್ಯಾಂಡ್ ಶೇಕ್ಸ್ ನ ಕೊಟ್ಬಿಟ್ಟು ಎಷ್ಟು ಜನ ಇದ್ದಾರೆ ಅಂತ ಕೇಳೋದು. ಜನ ಕೊಟ್ಟು ಹ್ಯಾಂಡ್ ಶೇಕ್ ಮಾಡೋದು ಬರುತ್ತೆ. ಹ್ಯಾಂಡ್ ಶೇಕ್ ಕೊಟ್ರೆ ಹೆಂಗ್ ಮಾಡೋದು ಅಂದ್ರೆ ಟೋಟಲ್ ಮೆಂಬರ್ಸ್ NC ಒಂದು ಹ್ಯಾಂಡ್ ಶೇಕಿಗೆ 2 ಬೇಕು, ವಿಚ್ ಇಸ್ ಈಕ್ವಲ್ ಟು 190 ಆಗಿದೆ ಆನ್ಸರ್. ಇದನ್ನ ಸಾರ್ಟ್ ಔಟ್ ಮಾಡಬೇಕು. NC2 ಇಸ್ ಈಕ್ವಲ್ ಟು NC ಇಂಟು N ಮೈನಸ್ R ಡಿವೈಡೆಡ್ ಬೈ R ಫ್ಯಾಕ್ಟೋರಿಯಲ್. ಅದನ್ನ ಸಾರ್ಟ್ ಔಟ್ ಮಾಡಿ ಕ್ವಾಡ್ರಾಟಿಕ್ ಈಕ್ವೇಶನ್ ಬರುತ್ತೆ, ಬೇಕಿದ್ರೆ ಅದು ಮಾಡೋಣ. N ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ N ಮೈನಸ್ R ಫ್ಯಾಕ್ಟೋರಿಯಲ್, ಫಸ್ಟ್ ಫಾರ್ಮುಲಾ ಹೇಳಿದ್ನಲ್ಲ ಅದು, ಇಂಟು 2 ಫ್ಯಾಕ್ಟೋರಿಯಲ್. N ಫ್ಯಾಕ್ಟೋರಿಯಲ್ ಅಂದ್ರೆ N ಇಂಟು N ಮೈನಸ್ 1 ಇಂಟು N ಮೈನಸ್ 2 so on and so 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ N ಮೈನಸ್ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಸುಮ್ಮನೆ ನೋಡ್ಬೇಕಿದು. ಯಾಕಿದು ಅಂದ್ರೆ ಟ್ರೆಡಿಷನಲ್ ಅಪ್ರೋಚ್, ಇದು ಬೇಡ ಅಂತ. ಈ ಫ್ಯಾಕ್ಟೋರಿಯಲ್ ಹೋಗುತ್ತೆ, ದಿಸ್ ವುಡ್ ಬಿ N ಸ್ಕ್ವೇರ್ ಮೈನಸ್ N 1 ಆಗುತ್ತೆ, ಕೆಳಗಡೆ 2 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 190. N ಸ್ಕ್ವೇರ್ ಮೈನಸ್ 1 ಇಸ್ ಈಕ್ವಲ್ ಟು ಎಷ್ಟಾಯ್ತು, 190 ಇಂಟು 2 ದಟ್ ಇಸ್ 380 ಈ ಕಡೆ ಬರುತ್ತೆ. ಸೊ ಸಾರ್ಟ್ ಔಟ್ ಮಾಡ್ತೀರಾ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ. ನನಗಿದು ಯಾವುದು ಬೇಡ. ಮತ್ತೆ ಏನ್ ಮಾಡೋದು ಸರ್? ಸಿಂಪಲ್. ಅವ್ರು ಏನ್ ಕೇಳಿದ್ದಾರೆ, ನಂಬರ್ ಆಫ್ ಪೀಪಲ್ಸ್ ನ ಕೇಳಿದ್ದಾರೆ. ಈ 4 ಆಪ್ಷನ್ ಅಲ್ಲಿ ಯಾವ್ದಾದ್ರು ಒಂದು ಆಪ್ಷನ್, ಈ 4 ಆಪ್ಷನ್ ಅಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಆ ಟೋಟಲ್ ನಂಬರ್ ಆಫ್ ಜನರು, ಆ ಮೀಟಿಂಗ್ ಅಲ್ಲಿ ಇರುವಂತಹ ಜನರು ಇರಬೇಕು. ಅದರ ಅರ್ಥ ಇಷ್ಟು ಜನದಲ್ಲಿ ಯಾರು ಹ್ಯಾಂಡ್ ಶೇಕ್ ಮಾಡಿದ್ರೆ ನಂಗೆ 190 ಬರುತ್ತೆ, ಅದನ್ನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ನಾನು 18 ಜನ ಇದ್ರು ಅಂತ ಅನ್ಕೋತೀನಿ. 18 ಜನ ಇತ್ತು ಅಂತ ಹೇಳಿದ್ರೆ ಫಾಸ್ಟ್ ಆಗಿ ಮಾಡ್ಕೋಬೇಕು. 18C2 ಅಂತ ಹೇಳಿದ್ರೆ 18 ಇಂಟು 7 ಡಿವೈಡೆಡ್ ಬೈ 2 ಇಂಟು 1. 2 1 2 9 19 7 190 ಅಲ್ಲ, ಯಾಕೆಂದ್ರೆ 17 9 190 ಅಲ್ಲ, ಯಾಕೆ 190 ಹ್ಯಾಂಡ್ ಶೇಕ್ ಬರಬೇಕು. ಸೊ 19 ಮಾಡ್ತೀನಿ. 19 ಇಂಟು 18 ಡಿವೈಡೆಡ್ ಬೈ 2 ಇಂಟು 1. 2 1 2 9 19 9 ಸಹ 190 ಅಲ್ಲ, ಯಾಕೆ 19 10 190, ಅದಕ್ಕೋಸ್ಕರ ಇಲ್ಲಿ 20 ಮಾಡ್ತೀನಿ. 20 ಅಂದ್ರೆ 20 ಇಂಟು 19 ಡಿವೈಡೆಡ್ ಬೈ 2 ಇಂಟು 1. ಇದು ಯಾಕೆ ಬಂತು ಅಂತ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. 20 ಜನ ಇದ್ದಾರೆ, 20 ಜನದಲ್ಲಿ ಒಂದು ಹ್ಯಾಂಡ್ ಶೇಕಿಗೆ ಇಬ್ರು ಬೇಕು, ಅದಕ್ಕೋಸ್ಕರ 10C2 ನ 20 ಇಂಟು 19 ಡಿವೈಡೆಡ್ ಬೈ 2 ಇಂಟು 1. 2 1s 2 10s 19 10s ಎಷ್ಟು ಅಂತ ಹೇಳಿದ್ರೆ 190 ಆಗುತ್ತೆ. ನನಗೆ ಟೋಟಲ್ ಹ್ಯಾಂಡ್ ಶೇಕ್ಸ್ ಬೇಕಿರೋದು ಸಹ 190ನೇ. ಸೊ ಹಾಗಾಗಿ 190, ದಟ್ ಇಸ್ ಆಪ್ಷನ್ ಸಿ, 20 ಮೆಂಬರ್ಸ್ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಕ್ಲಿಯರ್, ವೆರಿ ಗುಡ್. ಹ್ಯಾಂಡ್ ಶೇಕ್ ಮೇಲೆ ಪ್ರಾಬ್ಲಮ್ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಅವ್ರು ಏನಾದ್ರು ಟೋಟಲ್ ನಂಬರ್ ಆಫ್ ಪೀಪಲ್ ಕೇಳಿದ್ರು ಅಂತ ಹೇಳಿದ್ರೆ 4 ಆಪ್ಷನ್ ಅಲ್ಲಿ ಜನಗಳನ್ನ ಕೊಟ್ಟಿರ್ತಾರೆ. ಆ ಜನಗಳದ್ದು ಹ್ಯಾಂಡ್ ಶೇಕ್ಸ್ ಫೈಂಡ್ ಔಟ್ ಮಾಡಿ, ಅವ್ನ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿರ್ತಾನಲ್ಲ ಆ ಹ್ಯಾಂಡ್ ಶೇಕ್ಸ್ ಬರೋವರೆಗೂ ಸಾಲ್ವ್ ಮಾಡಿ, ದಟ್ ವುಡ್ ಬಿ ಡನ್ ಅಂಡರ್ಸ್ಟ್ಯಾಂಡ್. ಈಗ ಅಪ್ಲೈಡ್ ಕ್ವೆಶನ್ಸ್. ಓಕೆ, ಎಸ್. ಒಂದು ಪೆಟ್ಟಿಗೆಯಲ್ಲಿ 5 ಕೆಂಪು ಚೆಂಡುಗಳು, 4 ನೀಲಿ ಚೆಂಡುಗಳು ಮತ್ತು 3 ಹಸಿರು ಚೆಂಡುಗಳಿವೆ. ಒಂದು ಡಬ್ಬ ಇದೆ, ಆ ಡಬ್ಬದಲ್ಲಿ ಡಿಫ್ರೆಂಟ್ ಕಲರ್ಸ್ ಆಫ್ ಬಾಲ್ಸ್ ಇದಾವೆ. 5 ರೆಡ್, 4 ಬ್ಲೂ, 3 ಗ್ರೀನ್, ಟೋಟಲ್ 5 + 4 9 + 3 12 ಬಾಲ್ಸ್ ಇದಾವೆ. ಇದರಲ್ಲಿ ನೀವು 2 ಕೆಂಪು, 2 ನೀಲಿ, 1 ಗ್ರೀನು ಇಷ್ಟನ್ನು ಎತ್ಕೋಬೇಕು. ಒಟ್ಟಿಗೆ ಎಷ್ಟು ವಿಧಗಳಲ್ಲಿ ಆಯ್ಕೆ ಮಾಡಬಹುದು ಅಂದ್ರೆ ಇಲ್ಲಿ ಅವನು ಸ್ಪೆಸಿಫಿಕ್ ಆಗಿ ಕಂಡೀಷನ್ ಅನ್ನ ಕೊಟ್ಟಿದ್ದಾನೆ. ಅಂದ್ರೆ ಫಸ್ಟ್ ಟೈಪ್ ಆಫ್ ಕ್ವೆಶ್ಚನ್ ಅಲ್ಲಿ ನನಗೆ ಇಷ್ಟೇ ಬಾಲ್ಸ್ ಇರಬೇಕು ಅಂತ ಹೇಳಿರ್ಲಿಲ್ಲ, ಇಷ್ಟೇ ಪುರುಷರು ಇರಬೇಕು ಅಂತ ಹೇಳಿರ್ಲಿಲ್ಲ, ಇಷ್ಟೇ ಮಹಿಳೆಯರು ಇರ್ಬೇಕಂತ ಹೇಳಿರ್ಲಿಲ್ಲ, ಇಷ್ಟೇ ಡಯಾಗ್ನಲ್ಸ್ ಇರಬೇಕು, ಇಷ್ಟೇ ಪಾಯಿಂಟ್ಸ್ ಇರಬೇಕು ಅಂತ ಕೂಡ ಹೇಳಿರಲಿಲ್ಲ. ಇಲ್ಲಿ ಅವನು ಹೇಳ್ತಾನೆ. ಇದು ಸೆಕೆಂಡ್ ಟೈಪ್ ಆಫ್ ಕ್ವೆಶ್ಚನ್. ಕ್ಲಿಯರ್? ಎಸ್, ವೆರಿ ಗುಡ್. ಈಸಿ, ಏನಿಲ್ಲ. ಟೋಟಲ್ ಎಷ್ಟು ರೆಡ್ ಬಾಲ್ಸ್ ಇದೆ? 5. ಎಷ್ಟು ಬ್ಲೂ ಬಾಲ್ಸ್ ಇದೆ? 4. ಎಷ್ಟು ಗ್ರೀನ್ ಬಾಲ್ಸ್ ಇದೆ? 3. ನಾನು ಎಷ್ಟೆಷ್ಟನ್ನು ಚೂಸ್ ಮಾಡಬೇಕು? 2 ಕೆಂಪು, 2 ನೀಲಿ, 1 ಹಸಿರು. ಸಿಂಪಲ್ ಬರ್ಕೊಳ್ಳಿ. 5 ಕೆಂಪು ಬಾಲ್ಸ್ ಅಲ್ಲಿ 2 ಕೆಂಪು ಬಾಲ್ಸ್ ನ ಚೂಸ್ ಮಾಡ್ಕೊಂಡೆ, 5C2. ಇಲ್ಲಿ ನಾನು
ಆ ಗ್ರೂಪು ಕೇಳಿದರೆ ಟೋಟಲ್ ಗ್ರೂಪ್ ಇನ್ನ ಬಂದಿಲ್ಲ. ಅರ್ಥ ಆಯ್ತಂತ ಭಾವಿಸ್ತೀನಿ. ಟೋಟಲ್ ಗ್ರೂಪ್ ಇನ್ನ ಬಂದಿಲ್ಲ, ಹಾಗಾಗಿ ಇಂಟು ಮಾಡಬೇಕು. ಟೋಟಲ್ ಗ್ರೂಪ್ ಇನ್ನ ಬಂದಿಲ್ಲ ಅಂದ್ರೆ ಪೂರ್ತಿ ಗ್ರೂಪ್ ಇನ್ನ ಬಂದಿಲ್ಲ. ಒಂದ್ ಎಷ್ಟು ವಿಧ ಆಗಿದೆ ಅಂದ್ರೆ ಒಂದು ಗುಂಪಲ್ಲಿ 2 ಕೆಂಪು, 2 ನೀಲಿ, 1 ಹಸಿರು, ಇದು ಒಂದು ಗುಂಪು, ಅದಕ್ಕೋಸ್ಕರ ಹಾಗಾಗಿ ಇಂಟು. ಎಷ್ಟು ನೀಲಿ ಇದೆ? 4 ನೀಲಿ ಇದೆ, 2 ನೀಲಿಯನ್ನ ಚೂಸ್ ಮಾಡಬೇಕು, ಹಾಗಾಗಿ 4C2. ಎಗೇನ್ ಇನ್ನ ಗುಂಪು ಬಂದಿಲ್ಲ ಅಂದ್ರೆ ಚೂಸ್ ಮಾಡ್ಕೊಂಡಿಲ್ಲ, ಹಾಗಾಗಿ ಇಂಟು. ಟೋಟಲ್ ಹಸಿರು 3 ಇದೆ, 3C1. 5C2 ಅಂದ್ರೆ 5 into 4 divided by 2 into 1 into 4C2 ಅಂದ್ರೆ 4 into 3 divided by 2 into 1 into 3C1 ಅಂದ್ರೆ 3 ಅಷ್ಟೇ, ಮುಂದಕ್ಕೆ ಬರೆಯಕ್ಕೆ ಹೋಗ್ಬಾರ್ದು. 2 1 2 2 2 1 2 2 ಇದನ್ನ ಡಿವೈಡ್ ಮಾಡ್ಕೊಳ್ಳಿ. ಆಮೇಲೆ ಈ 2 ಹೊಡೆದ್ಬಿಟ್ರೆ ಇಲ್ಲೊಂದ್ 2 ಹೋಯ್ತು, ಇಲ್ಲೊಂದ್ 2 ಹೋಯ್ತು ಅಂತ ಎಕ್ಸಾಮ್ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ. 5 2s 10, 3 2s 6, 3 6 3s 18, 10s 180. ಹಾಗಿದ್ರೆ ಎಷ್ಟು ವಿಧಗಳು ಅಂದ್ರೆ 180. ದಟ್ ಇಸ್ ಆಪ್ಷನ್ ಬಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಂತ ಅನ್ಕೋತೀನಿ. ವೆರಿ ಗುಡ್. ಈ ತರ ಕ್ವೆಶನ್ ಬರ್ತವೆ ನೆಕ್ಸ್ಟ್. ಅಂದ್ರೆ ಇದೇ ತರದ್ದು ನೀವು ಸಾಲ್ವ್ ಮಾಡಬೇಕು. ಪಾಸ್ ಮಾಡಿ, ಪಾಸ್ ಮಾಡಿ, ನೀವು ಸಾಲ್ವ್ ಮಾಡಿ, ಪಾಸ್ ಮಾಡಿ, ನೀವು ಸಾಲ್ವ್ ಮಾಡಬೇಕು. ಓಕೆ. ಒಬ್ಬ ವಿದ್ಯಾರ್ಥಿಯು ಎ ಮತ್ತು ಬಿ ಭಾಗಗಳಿಂದ ತಲಾ ಕನಿಷ್ಠ 4 ಪ್ರಶ್ನೆಗಳನ್ನು ಆರಿಸಿಕೊಂಡು 10 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಅಂದ್ರೆ ಒಂದು ಪ್ರಶ್ನೆ ಪತ್ರಿಕೆ ಇದೆ, ಆ ಪ್ರಶ್ನೆ ಪತ್ರಿಕೆಯಲ್ಲಿ ಎ ಮತ್ತು ಬಿ ಭಾಗ ಅಂತಕ್ಕಂಥ 2 ಪಾರ್ಟ್ಸ್ ಇದೆ. ಆ 2 ಪಾರ್ಟ್ಸ್ ಅಲ್ಲಿ ಮಿನಿಮಮ್ 4 ಕ್ವಶನ್ಸ್ ನ ಈಚ್ ಪಾರ್ಟ್ ಇಂದ ಚೂಸ್ ಮಾಡ್ಕೋಬೇಕು. ಅವನು ಅರ್ಥ ಮಾಡ್ಕೋಬೇಕು. ಮಿನಿಮಮ್ ಅಂತ ಕೊಟ್ಟಾಗ ಕನಿಷ್ಠ ಏನಂತ ಕೊಡ್ತಾನೆ? ಕನಿಷ್ಠ ಅಂತ ಕೊಡ್ತಾನೆ. ಹಿಂದಿನ ಪ್ರಾಬ್ಲಮ್ ಕನಿಷ್ಠ ಅಂತಕ್ಕಂಥ ವರ್ಡ್ ಇರಲಿಲ್ಲ. ಇಟ್ಸ್ ಕ್ಲಿಯರ್, ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನ ಆ ತರದ ಇನ್ನೊಂದ್ 2-3 ಕ್ವಶನ್ ಬೇಕು ಅಂತ ಹೇಳಿದ್ರೆ ಬೇಕಿದ್ರೆ ಕ್ವಶನ್ ಸಾಲ್ವ್ ಮಾಡಿಸ್ತೀನಿ. ಯೂಶಲಿ ಕನಿಷ್ಠ ಅಂತ ವರ್ಡ್ ನ ಕೊಡೋದು ಜಾಸ್ತಿ, ಹಾಗಾಗಿ ಅರ್ಥ ಆಯ್ತಲ್ಲ. ವೆರಿ ಗುಡ್. ಮಿನಿಮಮ್ ಅಂದ್ರೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಎ ಮತ್ತೆ ಬಿ 2 ಪಾರ್ಟ್ಸ್ ಇದೆ. 4 ಕ್ವೆಶನ್ಸ್ ನ ಈಚ್ ಪಾರ್ಟ್ ಇಂದ ಅವ್ನು ಚೂಸ್ ಮಾಡ್ಕೊಂಡು ಟೋಟಲ್ 10 ಕ್ವೆಶನ್ಸ್ ಆನ್ಸರ್ ಮಾಡಬೇಕು. ಎ ಭಾಗದಲ್ಲಿ 6 ಪ್ರಶ್ನೆಗಳು ಮತ್ತು ಬಿ ಭಾಗದಲ್ಲಿ 7 ಪ್ರಶ್ನೆಗಳು ಇದ್ದಾರೆ. ಟೋಟಲ್ ಎ ಭಾಗದಲ್ಲಿ ಎಷ್ಟು ಪ್ರಶ್ನೆ ಇದೆ? 6 ಪ್ರಶ್ನೆ ಇದೆ. ಬಿ ಭಾಗದಲ್ಲಿ ಎಷ್ಟು ಪ್ರಶ್ನೆ ಇದೆ? 7 ಪ್ರಶ್ನೆ ಇದೆ. ಸರ್ ಕಾಂಬಿನೇಷನ್ ಮೇಲೆ ಇದಕ್ಕಿಂತ ಬಿಹಾಂಡ್ 99.9999% ನಿಮ್ KS ಅಲ್ಲೂ ಕ್ವಶನ್ ಕೇಳಲ್ಲ. ಕ್ಲಿಯರ್ ಅಲ್ಲ? ವೆರಿ ಗುಡ್. ಎಷ್ಟು ಟೋಟಲ್ ಎ ಪಾರ್ಟ್ಸ್ ಅಲ್ಲಿ ಎಷ್ಟು ಕ್ವೆಶನ್ ಇದೆ? 6 ಕ್ವೆಶನ್ಸ್ ಇದೆ. ಬಿ ಪಾರ್ಟ್ ಅಲ್ಲಿ ಎಷ್ಟು ಕ್ವೆಶನ್ಸ್ ಇದೆ? 7 ಕ್ವೆಶನ್ಸ್ ಇದೆ. 10 ಪ್ರಶ್ನೆಗಳನ್ನು ಎಷ್ಟು ವಿಧಗಳಲ್ಲಿ ಆಯ್ಕೆ ಮಾಡಬಹುದು ಅಂದ್ರೆ ವಿದ್ಯಾರ್ಥಿ ಟೋಟಲ್ ಎಷ್ಟು ಕ್ವೆಶನ್ಸ್ ನ ಆನ್ಸರ್ ಮಾಡಬೇಕು? 10 ಕ್ವೆಶನ್ಸ್ ನ ಆನ್ಸರ್ ಮಾಡಬೇಕು. ಕ್ವೆಶನ್ ಅರ್ಥ ಆಗಿದೆ ಅಂತ ಅನ್ಕೊಂಡು ಒಂದು ಕ್ವೆಶನ್ ಪೇಪರ್ ಇದೆ. ಎ ಮತ್ತೆ ಬಿ 2 ಪಾರ್ಟ್ಸ್ ಇದೆ. ಈ ಎ ಮತ್ತೆ ಬಿ ಪಾರ್ಟ್ಸ್ ಅಲ್ಲಿ ಒಂದು ಪಾರ್ಟ್ ಅಲ್ಲಿ 6 ಕ್ವೆಶನ್ ಇದೆ ಎ ಪಾರ್ಟ್ ಅಲ್ಲಿ, ಬಿ ಪಾರ್ಟ್ ಅಲ್ಲಿ 7 ಕ್ವೆಶನ್ ಇದೆ. ಒಬ್ಬ ವಿದ್ಯಾರ್ಥಿ ಮಿನಿಮಮ್ ಎ ಪಾರ್ಟ್ ಅಲ್ಲಿ 4 ಕ್ವೆಶನ್ ಆಯ್ಕೆ ಮಾಡ್ಕೊಳ್ಳೇಬೇಕು. ಹಂಗ್ ಮಾಡ್ಕೊಂಡು ಟೋಟಲ್ ಎಷ್ಟು ಕ್ವೆಶನ್ ಅನ್ನ ಚೂಸ್ ಮಾಡಬೇಕು ಅಂದ್ರೆ 10 ಕ್ವೆಶನ್ ಅನ್ನ ಚೂಸ್ ಮಾಡಬೇಕು. ಕನಿಷ್ಠ ಅಂದ್ರೆ ಅರ್ಥ ಆಯ್ತಂತ ಅನಿಸ್ತೀನಿ. ಏನ್ ವರ್ಡು? ಕನಿಷ್ಠ. ಮಿನಿಮಮ್ ಸರ್ ಮಿನಿಮಮ್ ಅಂತ ವರ್ಡ್ ಕೊಟ್ರೆ ಹೆಂಗ್ ಮಾಡೋದು? ಈಸಿ, ಅದನ್ನ ಚೂಸ್ ಮಾಡ್ಕೊಳ್ಳೋದು ಇನ್ನಿನ ಪ್ರಶ್ನೆ ಗೊತ್ತಾಗಿದೆ. ಬಟ್ ನಾನು ಇಲ್ಲಿ ನಿಮಗೆ ಮಿನಿಮಮ್ ಅಂತ ಕೊಟ್ಟಾಗ ಹೆಂಗ್ ಮಾಡೋದು ಅಂತ ಹೇಳ್ತೀನಿ. ಅಂದ್ರೆ ಇಂದಿನ ಪ್ರಾಬ್ಲಮ್ ಅಪ್ಲೈಡ್ ಇದು. ಮಿನಿಮಮ್ ಅಂದ್ರೆ ಏನಪ್ಪಾ? ಈಗ ಮಿನಿಮಮ್ 7 ಗಂಟೆಗೆ ನೀವು ಮನೆಗೆ ಬರಬೇಕು ಅಂತ ಹೇಳ್ತೀನಿ ನಾನು. ಮಿನಿಮಮ್ 7 ಗಂಟೆ. 7 ಗಂಟೆ ನಂತರ ಯಾವಾಗನ ಬನ್ನಿ, ಮ್ಯಾಕ್ಸಿಮಮ್ ಅಲ್ಲ, ಕನಿಷ್ಠ 7 ಗಂಟೆ ಕ್ಲಾಸಿಗೆ ಬರಬೇಕು. ಸರ್ ಅಂದ್ರೆ 7:10 ಬರ್ಬೋದಾ? ಬರ್ಬೋದು. 7:20 ಬರ್ಬೋದಾ? ಬರ್ಬೋದು. 8 ಗಂಟೆಗೆ ಬರ್ಬೋದಾ? ಬರ್ಬೋದು. ನೀನ್ ಕನಿಷ್ಠ 5 ಚಪಾತಿ ತಿನ್ಬೇಕಪ್ಪ. 6 ತಿನ್ಬೋದಾ ಸರ್? ತಿನ್ನು. 7 ತಿನ್ಬೋದಾ? ತಿನ್ನು. 8 ತಿನ್ಬೋದಾ? ತಿನ್ನು. ಕನಿಷ್ಠ ಅಂದ್ರೆ ಮಿನಿಮಮ್, ಅದ್ರ ಮೇಲೆ ಎಷ್ಟಾದ್ರೂ ಮಾಡ್ಬೋದು. ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್, ಅದ್ರ ಮೇಲೆ ಮಾಡಕ್ಕಾಗಲ್ಲ. ಇಟ್ಸ್ ಕ್ಲಿಯರ್. ಅಂದ್ರೆ ಅದರ ಅರ್ಥ ಈ ಪ್ರಶ್ನೆ ಪತ್ರಿಕೆಯಲ್ಲಿ 2 ಪಾರ್ಟ್ಸ್ ಇದೆ ಎ ಮತ್ತೆ ಬಿ. ಮಿನಿಮಮ್ ಒಂದು ಪಾರ್ಟ್ ಅಲ್ಲಿ 4 ಕ್ವೆಶನ್ಸ್ ಆನ್ಸರ್ ಆಗ್ಬೇಕು. ಒಂದು ಪಾರ್ಟ್ ಅಲ್ಲಿ ಎಷ್ಟು ಕ್ವೆಶನ್ ಆನ್ಸರ್ ಆಗ್ಬೇಕು? 4 ಕ್ವೆಶನ್ ಆನ್ಸರ್ ಆಗ್ಬೇಕು. ಅದು ಎ ಪಾರ್ಟ್ ಅಲ್ಲೂ ಅಷ್ಟೇ, ಬಿ ಪಾರ್ಟ್ ಅಲ್ಲೂ ಅಷ್ಟೇ. ಸೊ ಹಾಗಾಗಿ ನಾನು ಫಸ್ಟ್ ಎ ಪಾರ್ಟ್ ಅಲ್ಲಿ 4 ಕ್ವೆಶನ್ ಅನ್ನ ಚೂಸ್ ಮಾಡ್ತೀನಿ. ಎಷ್ಟು ಕ್ವೆಶನ್ ಇದೆ? 6 ಪ್ರಶ್ನೆ ಇದೆ. ಈ 6 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳನ್ನ ಎಷ್ಟು ವಿಧದಲ್ಲಿ ಚೂಸ್ ಮಾಡಬಹುದು ಅಂದ್ರೆ 6C4. ಟೋಟಲ್ ನಾನು ಎಷ್ಟು ಪ್ರಶ್ನೆಗಳನ್ನ ಆರಿಸಬೇಕು ಅಂತ, ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಬರಿಬೇಕು ಅಂತ ಹೇಳಿದ್ರೆ 10 ಪ್ರಶ್ನೆಗಳಿಗೆ ಉತ್ತರ ಬರಿಬೇಕು.
ಎಷ್ಟು ಕ್ವೆಶನ್ಗೆ ಆನ್ಸರ್ ಮಾಡ್ಬೇಕು ನಾನು 10 ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕು. ಸಿನ್ಸ್ 10 ಕ್ವೆಶನ್ಸ್ಗೆ ಆನ್ಸರ್ ಮಾಡೋದ್ರಿಂದ ಇಂಟು, ಯಾಕೆ ಇಂಟು ಅಂದ್ರೆ ನಾನು ಒಟ್ಟು ಟೋಟಲ್ ಎಷ್ಟು ಪ್ರಶ್ನೆ ಆನ್ಸರ್ ಮಾಡ್ಬೇಕಿರೋದು 10, ನಾನು ಇನ್ನ ಆನ್ಸರ್ ಮಾಡಿರೋದು ಎಷ್ಟು 4, ನನಗೆ ಪೂರ್ತಿ ಬಂದಿಲ್ಲ, ಹಂಗಾಗಿ ಇಂಟು. ಸರ್ ಪ್ಲಸ್ ಯಾವಾಗ ಮಾಡ್ಬೇಕಂತ ಹೇಳ್ಕೊಡ್ತೀನಿ, ಒಂದ್ ನಿಮಿಷ. 6C4 ಇನ್ನೊಂದು ನೆಕ್ಸ್ಟ್ ಪಾರ್ಟಿಗೆ ಹೋದೆ, ನೆಕ್ಸ್ಟ್ ಪಾರ್ಟ್ ಅಲ್ಲಿ 7 ಕ್ವೆಶನ್ಸ್ ಇದೆ, 7C6. ಸರ್ E6 ಎಲ್ಲಿಂದ ಬಂತು? ಟೋಟಲ್ ಎಷ್ಟು ಕ್ವೆಶನ್ಸ್ ಆನ್ಸರ್ ಮಾಡಬೇಕು? 10 ಕ್ವೆಶನ್ಸ್ ಆನ್ಸರ್ ಮಾಡಬೇಕು. ಎಷ್ಟು ಮಾಡಿದ್ದೀನಿ ಆಲ್ರೆಡಿ? 4 ಮಾಡಿದ್ದೀನಿ. ಹಾಗಾಗಿ 6 ವಿಚ್ ಇಸ್ ಈಕ್ವಲ್ ಟು 6C4 ಅಂತ ಹೇಳಿದ್ರು ಒಂದೇ, ಇಲ್ಲಿ ಮಾಡ್ತಾ ಇದ್ದೀನಿ, ಅಥವಾ ಇಲ್ಲೇನೆ 6C2 ಅಂದ್ರು ಒಂದೇ, ಇಂಟು 7C1 ಅಂದ್ರು ಒಂದೇ. ಸರ್ ಈ 2 ಯಾಕೆ ಅಂತ ಹೇಳಿದ್ರೆ 6 ಅಲ್ಲಿ 4 ಹೋಯ್ತು, 6 ಮೈನಸ್ 4 is 2, 7 ಮೈನಸ್ 6 is 1. ಸೊ 6C2 ಅಂದ್ರೆ 6 ಇಂಟು 5 ಡಿವೈಡೆಡ್ ಬೈ 2 ಇಂಟು 1 ಇಂಟು 7 ಅಷ್ಟೇ. 2 1s 2 3s 5 3 15, 15 7s 105 ವೇಸ್ ಅಲ್ಲಿ ಮಾಡ್ಕೋಬಹುದು. ಅಲ್ಲಿ ಬಂತು ಅಂತ 105 ಇತ್ತು ಅಂದ್ರೆ 105 ಹಾಕ್ಬಿಟ್ಟಿರ, ಪ್ರಶ್ನೆ ಅದಲ್ಲ. ಕನಿಷ್ಠ ಅಂತ ಪದ ಇದ್ದಾಗ ಮಿನಿಮಮ್ ಅಷ್ಟಿರ್ಬೇಕು. ಹಾಗಾಗಿ ನಾನು ಮ್ಯಾಕ್ಸಿಮಮ್ ಅಂದ್ರೆ ಮಿನಿಮಮ್ ಇಂದ ನೆಕ್ಸ್ಟ್ ಅಂದ್ಕೋತೀನಿ. ಏನ್ ಅಂದ್ಕೋತೀನಿ ಅಂತ ಹೇಳಿದ್ರೆ, ಏನ್ ಅಂದ್ಕೊಳ್ಳೋದು ಅಂದ್ರೆ ಡಿಫ್ರೆಂಟ್. ನಾನು ಕ್ವಶನ್ ಬರಿಬೇಕಾದ್ರೆ, ಎಕ್ಸಾಮ್ ಅಲ್ಲಿ ಬರಿಬೇಕಾದ್ರೆ ಈ ತರ ಚೂಸ್ ಮಾಡ್ತೀನಿ, 6C5 ಅಂತ ಮಾಡ್ತೀನಿ. ಸರ್ ಪಾರ್ಟ್ ಎ ಇಂದ ಮಿನಿಮಮ್ 4 ಕ್ವಶನ್ ಆನ್ಸರ್ ಆಗ್ಬೇಕು. 5 ಆಗ್ಬೋದು, 6 ಆಗ್ಬೋದು, 7 ಆಗ್ಬೋದು ಇದ್ರೆ. ಅರ್ಥ ಆಯ್ತಲ್ಲ? ಮಿನಿಮಮ್ ಅಂತ ಕೇಳಿರೋದ್ರಿಂದ. ಪಾರ್ಟ್ ಅಂದ್ರೆ ಸೆಕೆಂಡ್ ಇನ್ನೊಂದ್ಸತಿ ಇನ್ನೊಂದು ಇಟ್ರೇಷನ್ ಅಲ್ಲಿ 6C5 ಮಾಡಿದೆ. ಯಾಕೆ? ಅವ್ನು ಮಿನಿಮಮ್ 4 ಅಂತ ಹೇಳಿದಾನ, ಅದಕ್ಕೆ. ಕ್ಲಿಯರ್ ಅಲ್ಲ? ಇಂಟು ಇನ್ ಮಿಕ್ಕಿರೋದು ಯಾವುದು ಅಂತ ಹೇಳಿದ್ರೆ, ಇಲ್ಲ ಇದು 7C5. ಯಾಕಿದು 5 5 10? ಅವನು ಟೋಟಲ್ 10 ಪ್ರಶ್ನೆಗಳನ್ನ ಉತ್ತರಿಸಬೇಕು, ಅದಕ್ಕೋಸ್ಕರ. 6C5 ಅಂದ್ರು ಒಂದೇ, 6C3 ಅಂದ್ರು ಒಂದೇ. ಫಾಸ್ಟ್ ಆಗಿ ಮಾಡ್ಬೇಕು. 6C5 ಅಂದ್ರು ಒಂದೇ, 6C1 ಅಂದ್ರು ಒಂದೇ. ಸಾರಿ, 6 ಅಲ್ಲಿ 5 ಹೋಯ್ತು ಅಂದ್ರೆ 1, 6C1. ಹಾಗಾಗಿ 6 ಇಂಟು 7C5 ಅಂದ್ರು ಒಂದೇ, 7C 7 ರಲ್ಲಿ 5 ಹೋಯ್ತು ಅಂದ್ರೆ 2, 7C2 ಅಂದ್ರು ಒಂದೇ. ಹಾಗಾಗಿ 7 ಇಂಟು 6 ಡಿವೈಡೆಡ್ ಬೈ 2 ಇಂಟು 1, 2 1s 2 3s 6 3s 18. ಅಥವಾ ನೀವು ಹೆಂಗಾದ್ರೂ ಇದು ಮಾಡ್ಕೊಳ್ಳಿ. 7 6s 42, 42 3s 43 120, 2 3 6, ಇದು 126. ಕ್ಲಿಯರ್ ಅಲ್ಲ? ವೆರಿ ಗುಡ್. ಇನ್ನೊಂದು ಮಾಡ್ಬೋದು. ಏನ್ ಇನ್ನೊಂದು ಅಂತ ಹೇಳಿದ್ರೆ, ನನಗೆ ಮಿನಿಮಮ್ 4 ಇರಬೇಕು. ಎಲ್ಲಿ? ಪಾರ್ಟ್ ಎನಲ್ಲಿ. ಸರ್ ನಾನು ಪಾರ್ಟ್ ಎನಲ್ಲಿ 6 ಕ್ವಶನ್ ಅನ್ನು ಚೂಸ್ ಮಾಡ್ತೀನಿ, ಕನಿಷ್ಠ ಅಂತ ಕೊಟ್ಟಿರೋದ್ರಿಂದ. 6C6 ಇಂಟು ಪಾರ್ಟ್ ಬಿ ನಲ್ಲಿ 7C ಇಲ್ಲ 6 ಇತ್ತು ಅಂದ್ರೆ ಇನ್ 4 ಅಷ್ಟೇ. ಹಾಗಾಗಿ ವಿಚ್ ಇಸ್ ಈಕ್ವಲ್ ಟು 6C6 ಅಂದ್ರು ಒಂದೇ, 6C6 ಮೈನಸ್ 6 0 ಅಂದ್ರು ಒಂದೇ. 0 ಫ್ಯಾಕ್ಟೋರಿಯಲ್ ಇಸ್ 1, ಹಾಗಾಗಿ 1 ಇಂಟು 7C4 ಅಂದ್ರು ಒಂದೇ, 7C3 ಅಂದ್ರು ಒಂದೇ. ಹಾಗಾಗಿ 7 ಇಂಟು 6 ಇಂಟು 5 ಡಿವೈಡೆಡ್ ಬೈ 3 ಇಂಟು 2 ಇಂಟು 1, 3 1ಲಿ 3 2ಲಿ 2 2 ಹೋಯ್ತು, 7 5ಲಿ 35. ಅರ್ಥ ಆಯ್ತಂತ ಅಂದ್ಕೊಂಡಿದ್ದೀನಿ. ಕನಿಷ್ಠ ಅಂತ ಕೊಟ್ಟಾಗ ಫಸ್ಟ್ ಒಂದು ಕಾಂಬಿನೇಷನ್ ಮಾಡಿದೆ, ಮಿನಿಮಮ್ ಇಟ್ಕೊಂಡು ಆಮೇಲೆ ಮಾಡ್ತಾ ಇದ್ದೀನಿ. ಯಾವಾಗ? ಕನಿಷ್ಠ ಅಂತ ವರ್ಡ್ ಕೊಟ್ಟಾಗ. ಇದು ಅರ್ಥ ಆಗಿದೆ. ಈ ತರ ಒಂದು 3 ಕ್ವಶನ್ ಮಾಡೋಣ. ಫಸ್ಟ್ ಇಲ್ಲಿ ಗಮನ ಹರಿಸಿ, ನೀಟಾಗಿ ನೋಡಿ. ಇದು ನೋಡಿ ವಿಶಲ್ ಸಾಲ್ವ್. ಕ್ಲಿಯರ್ ಅಲ್ಲ? ವೆರಿ ಗುಡ್. ಸೊ ಇವನ್ನೆಲ್ಲ ಈಗ ಕೂಡಿಸ್ಬೇಕು. ಇಲ್ಲಿ ನೋಡಿ, ಇಲ್ಲೂ ಪ್ಲಸ್. ಹೆಂಗೆ? ಫಸ್ಟ್ 6C4 ಇಂಟು 7C6, ಇಲ್ಲಿ ಪ್ಲಸ್. ಇಲ್ಲಿ ಯಾಕೆ ಪ್ಲಸ್ ಮಾಡಿದೆ? ಸರ್ ಇಲ್ಲಿ ಆಲ್ರೆಡಿ 10 ಸೆಲೆಕ್ಷನ್ ಬಂದ್ಬಿಟ್ಟಿದೆ, ಹಂಗಾಗಿ ಮತ್ತೆ ಪ್ಲಸ್ ಇನ್ನೊಂಥರ ಮಾಡಿದೆ. ಇದು ಮಾಡಿದೆ, ಮತ್ತೆ ಪ್ಲಸ್ ಇನ್ನೊಂಥರ ಮಾಡಿದೆ. ಸರ್ ಇನ್ನೊಂದು ಏನಾದ್ರು ಮಾಡಕ್ ಬರಲ್ಲ. 6C6 ಯಾಕೆಂದ್ರೆ ಇರೋದು ಪಾರ್ಟ್ ಏನಾದ್ರು ಅರೇ ಪ್ರಶ್ನೆ. ಸರ್ ಅಲ್ಲಿ 7 ಪ್ರಶ್ನೆ ಇತ್ತು ಅಂತ ಹೇಳಿದ್ರೆ 7C7 ಮಾಡ್ತಿದ್ದೆ. ಗೊತ್ತಾಯ್ತಲ್ಲ? ವೆರಿ ಗುಡ್. ಎಲ್ಲ ಆಡ್ ಮಾಡಿದ್ರೆ ಸೊ ದಟ್ ವುಡ್ ಬಿ, ದಟ್ ಇಸ್ 105 ಪ್ಲಸ್ 126 ಪ್ಲಸ್ 35. 6 5 5 10 16 6 1 3 2 5 1 6, ಇಲ್ಲೊಂದು 2, 266 ವೇಸ್ ಅಲ್ಲಿ ವಿ ಕ್ಯಾನ್ ಡು. ದಟ್ ಇಸ್ ಆಪ್ಷನ್ ಬಿ ಏನಾಗಿರುತ್ತೆ? ಸರಿಯಾದ ಉತ್ತರ ಆಗಿರುತ್ತೆ. ಸರಿ, ಈ ತರ ಕ್ವೆಶನ್ ಅರ್ಥ ಆಗಿಲ್ಲ, ಇವಾಗ ಅರ್ಥ ಆಗುತ್ತೆ ನಿಮಗೆ. ಯಾಕೆ? ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಅದು ಕನಿಷ್ಠವನ್ನ ಇದನ್ನ ನೀಟಾಗಿ ಹೇಳ್ಕೊಡ್ತೀನಿ, ಅಪ್ಲೈ ಮಾಡ್ಕೊಳ್ಳಿ. ಕನಿಷ್ಠ ಅಂತ ಕೊಟ್ಟಾಗ. ವೆರಿ ಗುಡ್. ಈಗ 7 ಪುರುಷರು ಮತ್ತು 6 ಮಹಿಳೆಯರ ಗುಂಪಿನಿಂದ 5 ಸದಸ್ಯರ ಸಮಿತಿಯನ್ನ ರಚಿಸಬೇಕಿದೆ. ಓಕೆ, ಟೋಟಲ್ ಎಷ್ಟು ಮೆಂಬರ್ಸ್ ಕಮಿಟಿ ಫಾರ್ಮ್ ಮಾಡಬೇಕು? 5 ಜನದ್ದು ಕಮಿಟಿ ಫಾರ್ಮ್ ಮಾಡಬೇಕು. ಫಸ್ಟ್ ಕ್ವೆಶನ್ ಮಾಡಿದ್ವಲ್ಲ, ಅದು 90% ಎಕ್ಸಾಮಿಗೆ ಬರಲ್ಲ ಅಟ್ ಪ್ರೆಸೆಂಟ್ ಇರೋ ಟ್ರೆಂಡ್ ಅಲ್ಲಿ. ಇವು ಬರ್ತವೆ.
ಏನ್ ಮಾಡ್ಬೇಕು, ಅರ್ಥ ಮಾಡ್ಕೋಬೇಕು. ವಾಟ್ಸಪ್ ಅಲ್ಲಿ ಮೆಸೇಜ್ ಬಂದ್ರೆ ನೋಡಬಾರ್ದು, ಊಟಕ್ಕೆ ಹೋದ್ರು ಏನಾರು ಇರಲಿ, ಫಸ್ಟ್ ಕ್ಲಾಸ್ ಅನ್ನ ಮುಗಿಸಿ ನಂತರದಲ್ಲಿ ಯು ಕ್ಯಾನ್ ಗೋ. ಇಲ್ಲಿ ನೋಡ್ಬೇಕು ಎಲ್ರು, ಅಲ್ಲಿ ನೋಡಬಾರ್ದು, ಆಫ್ ಮಾಡಿ. ಯೂಟ್ಯೂಬ್ ನೋಟಿಫಿಕೇಶನ್ ಬಂತು, ಇಲ್ಲಿಂದ ಆ ಕಡೆಗೆ ಜಂಪ್ ಆದ್ರೆ ಅದು ಇದು ಅಂತಂದ್ರೆ ಸ್ಟಾಪ್ ಮಾಡಿ ಸದ್ಯಕ್ಕೆ. 7 ಪುರುಷರು ಮತ್ತು 6 ಮಹಿಳೆಯರ ಗುಂಪಿನಿಂದ 5 ಜನರ ಸದಸ್ಯರನ್ನ ನಾನು ಚೂಸ್ ಮಾಡಬೇಕು. ಇದರಲ್ಲಿ ಕನಿಷ್ಠ 3 ಪುರುಷರು ಇರಬೇಕು. ಅಂದ್ರೆ ಮಿನಿಮಮ್ 3 ಪುರುಷ ಇರಲೇಬೇಕು. ಎಷ್ಟು ಜನದಲ್ಲಿ? 5 ಜನದಲ್ಲಿ. 4 ಇರ್ಬೋದು, 5 ಜನ ಪುರುಷರೇ ಇರ್ಬೋದು. ಕರೆಕ್ಟ್ ಆಗಿ ನೋಡ್ಬೇಕಿಲ್ಲಿ. ಇದನ್ನು ಎಷ್ಟು ವಿಧಗಳಲ್ಲಿ ಮಾಡಬಹುದು, ಅಂದ್ರೆ ಎಷ್ಟು ವಿಧದಲ್ಲಿ ನಾವು ಕಾಂಬಿನೇಷನ್ ಅನ್ನ ಮಾಡಬೇಕು. ಅಲ್ಲಿ ಏನಾದ್ರು 5 ಜನರ ಸಮಿತಿ. ಐ ಹೋಪ್ ಇಟ್ಸ್ ಕ್ಲಿಯರ್. ಸೊ ಟೋಟಲಿ ಎಷ್ಟು ಪುರುಷರಿದ್ದಾರೆ? 7 ಪುರುಷರಿದ್ದಾರೆ. ಹಾಗಾಗಿ ನಾನು ಈ 7 ಪುರುಷರಲ್ಲಿ ಅವನು 5 ಜನ ಸದಸ್ಯರನ್ನ ಚೂಸ್ ಮಾಡಬೇಕು. ಮಿನಿಮಮ್ 3 ಪುರುಷರು ಇರಬೇಕು. ಹಾಗಾಗಿ ನಾನು ಫಸ್ಟ್ 3 ಜನ ಪುರುಷರನ್ನೇ ತಗೊಂಡ್ಬಿಡ್ತೀನಿ. ಅವನು ಕನಿಷ್ಠ ಅಂತ ಪದ ಯೂಸ್ ಮಾಡಿರೋದ್ರಿಂದ ಮಿನಿಮಮ್ 3 ಜನ ಇರಲೇಬೇಕು. ಸರ್ ಇಂಟು, ಸರ್ ಯಾಕೆ ಇಂಟು ಅಂತ ಹೇಳಿದ್ರೆ 5 ಜನರ ಸದಸ್ಯರ ಸಮಿತಿಯನ್ನ ರಚಿಸಬೇಕು. ನಂಗೆ 5 ಜನ ಇನ್ನ ಬಂದಿಲ್ಲ, ಅದಕ್ಕೆ ಮಿನಿಮಮ್ 3 ಜನ ಪುರುಷರಿದ್ರು ಅಂತ ಹೇಳಿದ್ರೆ ಇನ್ನ ಮಿಕ್ಕಿದ್ದು ಇಬ್ರು, ಅವರಿಬ್ರು ಏನಾಗಿರ್ತಾರೆ ಅಂದ್ರೆ ಮಹಿಳೆಯರಾಗಿರ್ತಾರೆ. ಅದರ ಅರ್ಥ 6C2 ಅಂದ್ರೆ 3 + 2 5. ನನಗೆ 5 ಜನ ಬಂದ್ಬಿಟ್ರು. ಈಗ ಪ್ಲಸ್ ಮಾಡ್ತೀನಿ. ಯಾಕೆ ಪ್ಲಸ್ ಮಾಡ್ತೀನಿ ಅಂದ್ರೆ ಅವ್ನು ಕನಿಷ್ಠ 3 ಪುರುಷರು ಇರಬೇಕು ಅಂತ ಹೇಳಿದಾನೆ. 5 ಜನರ ಸದಸ್ಯರ ಸಮಿತಿಯನ್ನ ರಚಿಸಬೇಕು. ಬಟ್ ನನಗಿರೋ ಪುರುಷರು ಎಷ್ಟು ಜನ ಇದ್ದಾರೆ ಅಂದ್ರೆ 7 ಜನ ಪುರುಷರು ಇದ್ದಾರೆ. ಟೋಟಲ್ 7 ಮೆಂಬರ್ಸ್ ಮೆನ್ ಇದ್ದಾರೆ. ಹಾಗಾಗಿ ನಾನು 7C4 ಮಾಡ್ತೀನಿ. ಯಾಕೆ 4 ಅಂತ ಇನ್ನೊಂದು ಕಾಂಬಿನೇಷನ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಯಾವಾಗ ಕನಿಷ್ಠ ಅಂತ ವರ್ಡ್ ಕೊಟ್ರೆ, ಅವ್ನು ಕನಿಷ್ಠ ಅಂತ ಕೊಟ್ಟಿಲ್ಲ ಸರ್, ಡೈರೆಕ್ಟ್ ಆಗಿ ಅವನ್ ಏನ್ ಕೇಳಿರ್ತಾನೆ, 7 + 6 ಇದು ಇರ್ಲೇ ಇಲ್ಲ ಅಂದ್ರೆ 7 + 6 ಎಷ್ಟು? 13. 13C5 ಮಾಡಿದ್ರೆ ಆನ್ಸರ್ ಬರೋದು. ಬಟ್ ಇಲ್ಲಿ ಈ ಕಂಡೀಷನ್ ಕ್ಲಿಯರ್ ಅಲ್ಲ? ವೆರಿ ಗುಡ್. ಇಂಟು ಯಾಕೆ 5 ಜನರ ಸದಸ್ಯರನ್ನ ಸಮಿತಿ ರಚನೆ ಮಾಡಬೇಕು. ನನ್ಗಿನ್ನ 5 ಬಂದಿಲ್ಲ, ಅದಕ್ಕೆ. ಇನ್ನು ಮಿಕ್ಕಿದವ್ರು ಏನಾಗಿರ್ತಾರೆ ಅಂದ್ರೆ ಮಹಿಳೆಯರಾಗಿರ್ತಾರೆ. 6C1. ನಂಗೆ 5 ಬಂದ್ಬಿಡ್ತು. ಅವ್ನು ಮಿನಿಮಮ್ ಕನಿಷ್ಠ 3 ಜನ ಇರಬೇಕು ಅಂತ ಹೇಳಿದಾನೆ, ಯಾರು? ಪುರುಷರು. ಬಟ್ ಅಲ್ಲಿ 7 ಜನ ಪುರುಷರಿದ್ದಾರೆ. ನನ್ನ ಸಮಿತಿಯನ್ನ 5 ಜನರ ಸದಸ್ಯರನ್ನ ರಚಿಸ್ತಾ ಇದ್ದೀನಿ. ಹಾಗಾಗಿ 5 ಜನ ಏನಿರ್ಬೋದು? ಪುರುಷರೇ ಇರ್ಬೋದು. ಸೊ ಹಾಗಾಗಿ ನಾನು ಪ್ಲಸ್ 7C5 ತಗೊಂಡೆ. ಸರಿ, ಇನ್ ಮಿಕ್ಕಿದವರು 6C0 ಅಂದ್ರೆ ನನ್ಗೆ ಮಹಿಳೆಯರು ಬೇಕಾಗಿಲ್ಲ ಅಲ್ಲಿ. ಸರ್ ಇನ್ನೊಂದು ಮಾಡ್ಬೋದಲ್ಲ ಸರ್, 7C6. 7C6 ಮಾಡಂಗಿಲ್ಲ. ಯಾಕೆ ಹೇಳ್ಬೇಕು? ಯಾಕೆ ಅಂತ 5 ಜನರ ಸಮಿತಿ ಅಷ್ಟೇ ಬೇಕಾಗಿರೋದು. ನನಗೆ 6 ಜನರ ಸಮಿತಿ ಬೇಕಾಗಿಲ್ಲ. ನಂಗೆ ಏನಾರ ಅಲ್ಲಿ 6 ಜನರ ಸಮಿತಿ ಕೇಳಿದ್ರು ಅಂತ ಹೇಳಿದ್ರೆ 7C6 ಅಂತ ಮಾಡ್ತಾ ಇದ್ದೆ. 7C3 ಅಂದ್ರು ಒಂದೇ, 7C4 ಅಂದ್ರು ಒಂದೇ. ಬಟ್ ಇಲ್ಲೇ ಸಾಲ್ವ್ ಮಾಡೋಣ. 7 × 6 × 5 ಡಿವೈಡೆಡ್ ಬೈ 3 × 2 × 1 ಇಂಟು 6 × 5 ಡಿವೈಡೆಡ್ ಬೈ 2 × 1 ಪ್ಲಸ್ 7C4 ಅಂದ್ರೆ 7 × 6 × 5 ಡಿವೈಡೆಡ್ ಬೈ 3 × 2 × 1. ಇದು ಯಾಕೆ ಬರದೆ ಗೊತ್ತಾಯ್ತು ಅಂತ ಅನ್ಕೊಂಡಿನಿ. 7C4 ಅಂದ್ರು ಒಂದೇ, 7C 7ರಲ್ಲಿ 4 ಹೋದ್ರೆ 3, 7C3 ಅಂದ್ರು ಒಂದೇ. ಹಾಗಾಗಿ ಇಂಟು 6C1 ಅಂದ್ರೆ 6 ಪ್ಲಸ್ 7C5 ಅಂದ್ರು ಒಂದೇ, 7C5 ಅಂದ್ರು ಒಂದೇ, 7C 7ನಲ್ಲಿ 5 ಹೋದ್ರೆ 2, 7C2 ಅಂದ್ರು ಒಂದೇ. ಹಾಗಾಗಿ 7 × 6 ಡಿವೈಡೆಡ್ ಬೈ 2 × 1 ವಿಚ್ ಇಸ್ ಇಂಟು ಇಲ್ಲಿ 6C0 ಅಂದ್ರು ಒಂದೇ 1. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ, ಇದು ಬರ್ಕೊಳ್ಳಿ. 7C4 ಅಂದ್ರು ಒಂದೇ, 7C 7ರಲ್ಲಿ 4 ಹೋದ್ರೆ 3 ಅಂದ್ರು ಒಂದೇ. ಯಾಕೆ ಇಲ್ಲಿ 3 ಬರ್ಕೊಂಡಿದ್ರೆ 3 ಇಲ್ಲ ಅಂದ್ರೆ ಇನ್ನೊಂದನ್ನ ಗುಣಿಸ್ಬೇಕು. ಅದಕ್ಕೋಸ್ಕರ 3 1ಲಿ 3 2ಲಿ ಈ 2 ಹೋಯ್ತು. 2 1ಲಿ 2 3ಲಿ ಹೋಯ್ತು. ಆಮೇಲೆ ಈ 3 ಹೊಡೆದು ಬಿಟ್ಟಿರ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇದ್ರೆ ಹೊಡೆಯಕ್ ಬರಲ್ಲ. ಬಾಡ್ ಮಾಸ್ ಫಸ್ಟ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಅನ್ನ ಮುಗಿಸ್ಕೋಬೇಕು, ಆಮೇಲೆ ಅಷ್ಟು ಎಡಿಷನ್ ಅಂಡ್ ಸಬ್ಟ್ರಾಕ್ಷನ್. 3 1ಲೆ 3 2ಲೆ ಈ 2 ಹೋಯ್ತು. 2 1ಲಿ 2 3ಲಿ ಈಗೆಲ್ಲ ಗುಣಿಸ್ತಾ ಇದೀನಿ. ಏನು? 5 3ಲಿ 15, 15 5 75, 75 ಇಂಟು ಎಷ್ಟು? 7. 77 490, 7 5 7 5 35, 490 ಪ್ಲಸ್ 35 225 ಇಷ್ಟು ಪೂರ್ತಿ. ಪ್ಲಸ್ 7 5ಲಿ 35 ಪ್ಲಸ್ ಸಾರಿ ಇಲ್ಲೊಂದು 6 ಒಂದಿದೆಲ್ಲ, 7 5ಲಿ 35, 35 ಇಂಟು 6 ಲಾರ್ ಬಿಟ್ಟಿದ್ನಿ. 36ಲೆ 180, 6 5ಲೆ 30, 180 ಪ್ಲಸ್ 30 210. ಇದೆಷ್ಟಾಗುತ್ತೆ ಅಂದ್ರೆ 210 ಆಗುತ್ತೆ. 210
ಪ್ಲಸ್ ಇಲ್ಲಿ 7 3 21 ಇವೆಲ್ಲವನ್ನ ನಾವೇನ್ ಮಾಡಬೇಕು ಕೂಡಬೇಕು. ಹಾಗಿದ್ರೆ 5 + 1 ಏನು 6. ಲಾಸ್ಟ್ ಯೂನಿಟ್ ಡಿಜಿಟ್ ಅಲ್ಲಿ 6 ಇರೋದೇ ಆನ್ಸರ್. ದಟ್ ಇಸ್ 756. ದಟ್ ಇಸ್ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲೆಲ್ಲ ಆಡ್ ಮಾಡ್ಕೊಳ್ಳಿ. 500 + 200 700, 25 21 10 ಅಲ್ಲಿಗೆ 35 35 + 21 56, 700 + 56 756 ಎಡಿಷನ್ ಬರಬೇಕು. ಇಷ್ಟು ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ಅಷ್ಟ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ವಿ ಶಲ್ ಸಾಲ್ವ್ ಲೈವ್ ಸೆಷನ್ ಅಲ್ಲಿ ಹೇಳ್ಕೊಡ್ತೀನಿ. ಇದು ನಿಮ್ಮ KS ಕ್ವೆಶ್ಚನ್. ಇಲ್ಲಿ ಕರೆಕ್ಟ್ ಆಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಒಂದ್ ಸೆಕೆಂಡ್. 1 ಕಪ್ಪು ಚೆಂಡು, 2 ಬಿಳಿ, 3 4 3 4 ಪ್ರಾಬಬ್ಲಿ ಅದೇ ಕ್ವೆಶ್ಚನ್ ನ ಬೇರೆ ಕ್ವೆಶ್ಚನ್ 32 64 48 96. ಓಕೆ, ಸೇಮ್ ಕ್ವೆಶ್ಚನ್ ಅನ್ಸುತ್ತೆ. ವಿ ಶಲ್ ಸಿ. ಅದು ನಿಮ್ಮ KS 2024ರಲ್ಲಿ ಸೇಮ್ ಡಿಟ್ ಟು ಡಿಟ್ ಏನ್ ಪ್ರೀವಿಯಸ್ ಕ್ವೆಶ್ಚನ್ ಕೇಳಿದಾರಲ್ಲ ಅದೇ ರೀತಿ ಬಂದಿರತಕ್ಕಂತ ಪ್ರಶ್ನೆ. ಒಂದು ಪೆಟ್ಟಿಗೆಯಲ್ಲಿ 2 ಬಿಳಿ ಚೆಂಡುಗಳು, 3 ಕಪ್ಪು ಚೆಂಡುಗಳು ಮತ್ತು 4 ಕೆಂಪು ಚೆಂಡುಗಳಿವೆ. ಅಂದ್ರೆ 2 ವೈಟ್, 3 ರೆಡ್ ಅಂಡ್ 3 ಬ್ಲಾಕ್ ಅಂಡ್ 4 ರೆಡ್ ಬಾಲ್ಸ್ ಇದೆ. ಕನಿಷ್ಠ 1 ಕಪ್ಪು ಚೆಂಡು ಬರುವಂತೆ ಪೆಟ್ಟಿಗೆಯಿಂದ 3 ಚೆಂಡುಗಳನ್ನು ಎಷ್ಟು ವಿಧಗಳಲ್ಲಿ ತೆಗೆಯಬಹುದು? ಇಷ್ಟೊತ್ತಿಗೆ ನಿಮಗೆ ಅರ್ಥ ಆಗಿರ್ಬೇಕು. ಪೆಟ್ಟಿಗೆಯಿಂದ ಎಷ್ಟು ಬಾಲ್ಸ್ ತೆಗಿಬೇಕು? 3 ಬಾಲ್ಸ್ ತೆಗಿಬೇಕು ಒಂದ್ ಸತಿಗೆ. ಕ್ಲಿಯರಾ? ಕಂಡೀಷನ್ ಏನು? ಕನಿಷ್ಠ 1 ಕಪ್ಪು. ಕ್ಲಿಯರ್ ಅಲ್ಲ? ವೆರಿ ಗುಡ್. ಸೊ ಟೋಟಲ್ ಫಸ್ಟ್ ನನಗೆ ಕಂಡೀಷನ್ ಕೊಟ್ಟಿರೋದು 3. ಹಾಗಾಗಿ ನಾನು 3 ಚೆಂಡಲ್ಲಿ ಕನಿಷ್ಠ 1 ಚೆಂಡು ಕಪ್ಪದೇ ಇರಬೇಕು. ಹಾಗಾಗಿ ಫಸ್ಟ್ ಒಂದೇ ಬರ್ಕಂಡೆ ನಾನು 3 ಚೆಂಡು ತೆಗಿತಾ ಇರೋದು. ಇಂಟು ಇನ್ ಮಿಕ್ಕಿದ್ದು ಬಿಳಿ ಮತ್ತೆ ಕಪ್ಪು. ನನಗದ್ರ ಅವಶ್ಯಕತೆ ಇಲ್ಲ, ಅವು ಎರಡೂ ಒಂದೇ ಇರ್ಬೋದು. ಅವು ಕಪ್ಪು ಚೆಂಡು ಯಾವ್ದಾರ ಇರಲಿ. ಹಾಗಾಗಿ ನಾನು ಇವೆರಡನ್ನು ಒಟ್ಟಿಗೆ ಗುಂಪು ಮಾಡ್ಕೋತೀನಿ. 4 2 6 6C 3 ಮಾಡ್ತಿರೋದ್ರಿಂದ ಇಲ್ಲಿ ಆಲ್ರೆಡಿ 1 ಬಂದಿದೆ, 2. ಇದು ಅರ್ಥ ಆಯ್ತಂತ ಭಾವಿಸ್ತೀನಿ. ಇಲ್ಲಿ ಯಾಕೆ 6 ಬರ್ಕಂಡೆ? 2 ಬಿಳಿ 4 ಕೆಂಪು, 4 2 6. ಸರ್ ಇಲ್ಲಿ ಯಾಕೆ 3 ಬರ್ಕಂಡೆ? ಅವ್ನ ಕಂಡೀಷನ್ ಕೊಟ್ಟಿರೋದು ಕಪ್ಪಿದೆ, ಅದಕ್ಕೋಸ್ಕರ. ಕಪ್ಪಿಲ್ಲ ಅಂತ ಹೇಳಿದ್ರೆ ತೆಗ್ದು ಹಂಗೆ ಡೈರೆಕ್ಟ್ ಆಗಿ ಮಾಡ್ಬಿಡ್ತಾ ಇದ್ದೆ. ಪ್ಲಸ್ 3 ಚೆಂಡು ಮಾಡ್ತಾ ಇರೋದು, 3 ಆಲ್ರೆಡಿ ಬಂದಿದೆ. 3 ಕಪ್ಪಲ್ಲಿ 2 ಕಪ್ ಇರ್ಬೋದು, 2 ಬ್ಲ್ಯಾಕ್, ಇನ್ ಮಿಕ್ಕಿದ್ 1 ಬ್ಲ್ಯಾಕ್. ಅದರ್ ಯಾವ್ದಾದ್ರು ಬಿಳಿದಾದ್ರೂ ಇರ್ಲಿ ಕೆಂಪುದಾದ್ರೂ ಇರ್ಲಿ. ಅವನ್ ಕನಿಷ್ಠ 3 ಚೆಂಡು ಇರ್ಬೇಕು. ಕನಿಷ್ಠ ಹೇಳೋನೆ, ಮ್ಯಾಕ್ಸಿಮಮ್ ಎಷ್ಟಾದ್ರೂ ಇರ್ಬೋದು. 3 ಚೆಂಡು ತೆಗಿತಾ 3 ಸಹ ನನಗೆ ಏನಾಗಿರ್ಬೋದು ಅಂತ ಹೇಳಿದ್ರೆ ಬ್ಲ್ಯಾಕೇ ಇರ್ಬೋದು. ಸೊ 3C1 ಅಂದ್ರೆ 3 × 6C2 ಅಂತ ಹೇಳಿದ್ರೆ 6 × 5 / 2 × 1 ಪ್ಲಸ್ 3C2 ಅಂದ್ರೆ ಒಂದೇ, 3C1 ಅಂದ್ರೆ ಒಂದೇ, 3 × 6C1 ಅಂದ್ರೆ 6 ಪ್ಲಸ್ 3C3 ಅಂದ್ರೆ 1. ಆ ಕ್ಯಾಲ್ಕುಲೇಷನ್ ಪಾರ್ಟ್ ಬರುತ್ತೆ ಅಂತ ಭಾವಿಸ್ತೀನಿ. 2 1 2 3 5 3 15 15 3 45 ಪ್ಲಸ್ 6 3 18 ಪ್ಲಸ್ 1. ಹಾಗಿದ್ರೆ 45 ಪ್ಲಸ್ 16 ಪ್ಲಸ್ 1 is 64. ದ ಆನ್ಸರ್ ಇಸ್ 64. ದಟ್ ಇಸ್ ಆಪ್ಷನ್ ಸಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ಲ? ವೆರಿ ಗುಡ್. ಓಕೆ, ಸೇಮ್ ಕ್ವೆಶ್ಚನ್. ಇದು ನಿಮ್ಮ KS 2024ರಲ್ಲಿ ಕೇಳಿದಂತ ಪ್ರಶ್ನೆ. ಓಕೆ, ಸೊ ಇದು ಕ್ವೆಶ್ಚನ್ ನಿಮಗೆ KS ಮೇನ್ಸ್ ಅಲ್ಲಿ ಕೇಳಿದ್ರು. ಅಂದ್ರೆ ಇದೇ ಬೇಸಿಸ್ ಮೇಲೆ ಕೇಳಿರುವಂತಹ ಪ್ರಶ್ನೆ. ವೆರಿ ಗುಡ್. ನೀವು ಇದನ್ನ ಸಾಲ್ವ್ ಮಾಡಬೇಕು. ಇದು ಹೋಮ್ವರ್ಕ್. ಒಂದೊಂದು ಹೋಮ್ವರ್ಕ್ ಕೊಡ್ತೀನಿ, ಇನ್ನೊಂದನ್ನು ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ. 16 ಕ್ರಿಕೆಟಿಗರಿಂದ 11 ಕ್ರಿಕೆಟಿಗರ ಕ್ರಿಕೆಟ್ ತಂಡವನ್ನು ರಚಿಸಬೇಕು. ಈ 16 ಕ್ರಿಕೆಟಿಗರಲ್ಲಿ 5 ಬೌಲರ್ಗಳು ಮತ್ತು 2 ವಿಕೆಟ್ ಕೀಪರ್ಗಳು ಸೇರಿದ್ದಾರೆ. ಈ ಕೆಳಗಿನ ಸಂದರ್ಭಗಳಲ್ಲಿ 11 ಜನರ ಒಂದು ತಂಡವನ್ನು ಎಷ್ಟು ವಿಧಗಳಲ್ಲಿ ಆಯ್ಕೆ ಮಾಡಬಹುದು? ಸರ್ ನಮಗೆ KS ಮೇನ್ಸ್ ಅಲ್ಲಿ ಕೇಳಿದ್ದಾರೆ, ನಾನು PC ಆಗಬೇಕು, ಇದು ಯಾಕೆ ಮಾಡಿಸ್ತಿದ್ದೀರಾ? ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲಿ 15 ಕ್ವೆಶ್ಚನ್ ಬಂದಿದ್ದು ಅಂತ ಹೇಳಿದ್ರೆ ಅದರಲ್ಲಿ 3 ರಿಂದ 4 ಕ್ವೆಶ್ಚನ್ ಸ್ವಲ್ಪ ಡಿಫಿಕಲ್ಟ್ ಇರ್ತವೆ. ಡಿಫಿಕಲ್ಟ್ ಅಂದ್ರೆ ಅದು ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಥೀಮ್ ಮೇಲೆ ಬಂದಿರತಕ್ಕಂತ ಪ್ರಶ್ನೆನೇ ಆಗಿರುತ್ತೆ. ಇದು HYT. ಅಟ್ಲೀಸ್ಟ್ ಆ ಪ್ರಶ್ನೆಗಳನ್ನ ಹೆಂಗ್ ಮಾಡೋದು ಅಂತ ಗೊತ್ತಿರಬೇಕು. ನಾನು ಕಾಂಬಿನೇಷನ್ ಮೇಲೆ ಇನ್ನ ಮಾಡಿಸ್ಕೊಂಡು ಹೋದ ಡಿಫಿಕಲ್ಟಿ ಲೆವೆಲ್ ಅಂತ ಹೇಳಿದ್ರೆ ಒಂದೊಂದು ಪೇಜ್ಗಳ ಗಟ್ಟಲೆ ಸಾಲ್ವ್ ಮಾಡುವಂತಹ ಪ್ರಶ್ನೆಗಳಿದಾವೆ. ಬಟ್ ಅವ ಅವಶ್ಯಕತೆ ಇಲ್ಲ. ಇದು ಎಕ್ಸಾಮ್ ಅಲ್ಲಿ ಕೇಳಿರೋದ್ರಿಂದ ಬೇಕೇ ಬೇಕು. ಸರ್ KPSC ಕೇಳಿದೆ, KE ಕೇಳಲ್ಲ. ಇದು ನಿಮ್ಮ 10th ಸ್ಟ್ಯಾಂಡರ್ಡ್ ಮತ್ತೆ PUC ಇರ್ತಕ್ಕಂಥದ್ದು. KE ನಡೆಸುವಂತಹ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ನಿಮ್ಮ 8 9 10ನೇ ತರಗತಿಯ ಬೇಸಿಕ್ಸ್ ಮೇಲೆನೆ ಡಿಸೈನ್ ಆಗಿರುತ್ತೆ. ಐದರ್ ಇಟ್ ಸೈನ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ ಯಾವ್ದಾದ್ರು ಆಯ್ತು. 8 9 10ರಲ್ಲಿ ಇರುವಂತಹ ಫ್ಯಾಕ್ಟ್ಸ್ ನಿದ್ದೆಗಣ್ಣಲ್ಲಿ ಕೇಳಿರು ಬರಬೇಕು. ಈಗ ನಿಖರವಾಗಿ 3 ಬೌಲರ್ಗಳು ಮತ್ತು 1 ವಿಕೆಟ್ ಕೀಪರ್ ಇರುವ ಹಾಗೆ 2 ಕ್ವೆಶ್ಚನ್ ಇದೆ. ಇದು ಮೇನ್ಸ್ ಇದ್ದಿದ್ರಿಂದ 2 ಕ್ವೆಶ್ಚನ್ ಇದೆ. ನಾನು ಆಪ್ಷನ್ಸ್ ಕೊಟ್ಟಿಲ್ಲ, 2 ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡೋಣ. ಸೊ ಟೋಟಲ್ ಎಷ್ಟು ಜನ ಕ್ರಿಕೆಟ್ ತಂಡ ಇದ್ದಾರೆ ಅಂತ ಹೇಳಿದ್ರೆ 16 ಪ್ಲೇಯರ್ಸ್ ಇದ್ದಾರೆ.
ಈ 16 ಪ್ಲೇಯರ್ಸ್ ಅಲ್ಲಿ ನೀವು ಚೂಸ್ ಮಾಡಬೇಕಿರೋದು 11 ಪ್ಲೇಯರ್ಸ್. ಈ 16 ಪ್ಲೇಯರ್ಸ್ ಅಲ್ಲಿ 5 ಬೌಲರ್ಸ್ ಇದ್ದಾರೆ, 2 ವಿಕೆಟ್ ಕೀಪರ್ಸ್ ಇದ್ದಾರೆ, ಇನ್ ಮಿಕ್ದವ್ರು ಅದರ್ ಪ್ಲೇಯರ್ಸ್. ಅದರ ಅರ್ಥ 16 ಪ್ಲೇಯರ್ಸ್ ಅಲ್ಲಿ 5 ಜನ ಬೌಲರ್ಸ್, ಓಕೆ, 2 ವಿಕೆಟ್ ಕೀಪರ್ಸ್, ಟೋಟಲ್ ಎಷ್ಟಾಯ್ತು? 7 ಆಯ್ತು. ಇನ್ ಮಿಕ್ದವ್ರು ಎಷ್ಟು ಅಂತ ಹೇಳಿದ್ರೆ 9 ಜನ ಅದರ್ ಪ್ಲೇಯರ್ಸ್, ಆಲ್ರೌಂಡರ್ಸ್ ಇರ್ಬೋದು, ಬ್ಯಾಟ್ಸ್ಮನ್ಸ್ ಇರ್ಬೋದು. ಕ್ಲಿಯರ್ ಅಲ್ಲ? ಓಕೆ. ಸೊ ನೀವು ಎಷ್ಟು ಜನದ್ದು ಟೀಮ್ ನ ಸೆಲೆಕ್ಟ್ ಮಾಡಬೇಕು? 11 ಮೆಂಬರ್ಸ್ ಟೀಮ್ ನ ಸೆಲೆಕ್ಟ್ ಮಾಡಬೇಕು. ಇದಲ್ಲ, ಇದು ಬಿ ಕ್ವೆಶನ್ ಅಲ್ಲ, ಇದು ಎ ಕ್ವೆಶನ್ ಅನ್ನು ಸಾಲ್ವ್ ಮಾಡೋಣ. ನಿಖರವಾಗಿ ಎಕ್ಸಾಕ್ಟ್ಲಿ ಎಷ್ಟು ಬೌಲರ್ಸ್ ಇರ್ಬೇಕಂದ್ರೆ 3 ಬೌಲರ್ಸ್ ಇರಬೇಕು, ಮತ್ತೆ ಎಕ್ಸಾಕ್ಟ್ಲಿ ಎಷ್ಟು ವಿಕೆಟ್ ಕೀಪರ್ಸ್ ಇರ್ಬೇಕಂದ್ರೆ ಒಬ್ಬ ವಿಕೆಟ್ ಕೀಪರ್ ಇರಬೇಕು. ಹಾಗಾಗಿ ನಾನು ಫಸ್ಟ್ ಬೌಲರ್ಸ್ ಅಲ್ಲಿ 5 ಜನ ಬೌಲರ್ಸ್ ಅಲ್ಲಿ ನಾನು 3 ಜನ ಬೌಲರ್ಸ್ ನ ಚೂಸ್ ಮಾಡ್ತೀನಿ. ದಟ್ ಇಸ್ 5C3. ನಾನು ಕ್ರಿಕೆಟ್ ಟೀಮ್ ನ ಚೂಸ್ ಮಾಡ್ತಾ ಇರೋದು 11 ಮೆಂಬರ್ಸ್, ಹಾಗಾಗಿ 11 ಮೆಂಬರ್ಸ್ ಇನ್ನ ಬಂದಿಲ್ಲ. ಇಂಟು 2 ವಿಕೆಟ್ ಕೀಪರ್ಸ್ ಇದ್ದಾರೆ. ಸೊ 2 ವಿಕೆಟ್ ಕೀಪರ್ ಅಲ್ಲಿ ಒಬ್ಬ ವಿಕೆಟ್ ಕೀಪರ್ ನ ಚೂಸ್ ಮಾಡ್ಕೋತೀನಿ ನಾನು ಒಂದು, ಯಾಕೆಂದ್ರೆ ಅವನೇ ಹೇಳ್ತಾನೆ ನಿಖರವಾಗಿ ಇಷ್ಟು ಜನ ಇರ್ಬೇಕಂತ ಹೇಳ್ತಾರೆ. ಈ 2 ಏನು ಟೋಟಲ್ ಇರೋದ್ರಲ್ಲಿ 2 ವಿಕೆಟ್ ಕೀಪರ್ಸ್ ಇದ್ದಾರೆ ಅನ್ನೋದು. ಇಂಟು ಅದರ್ ಪ್ಲೇಯರ್ಸ್ ಎಷ್ಟು ಜನ ಇದ್ದಾರೆ? 90 ಅಂತ ಬರ್ಕೊಂಬಿಟ್ಟಿರ. ಆಮೇಲೆ 9 ಅದರ್ ಪ್ಲೇಯರ್ಸ್ ಇದ್ದಾರೆ. ಈ 9 ಅದರ್ ಪ್ಲೇಯರ್ಸ್ ಅಲ್ಲಿ 3 + 1 4, 9C7 ಅಂತ ಬರ್ದೆ. ಸರ್ 7 ಯಾಕೆ ಬರ್ದೆ ಅಂತ ಹೇಳಿದ್ರೆ ಟೋಟಲ್ ಎಷ್ಟು ಜನ ಕ್ರಿಕೆಟ್ ತಂಡ ಇರಬೇಕು? 11 ಮೆಂಬರ್ಸ್ ಟೀಮ್ ಇರಬೇಕು. 11 ಮೆಂಬರ್ಸ್ ಟೀಮ್ ಅಲ್ಲಿ ಆಲ್ರೆಡಿ 4 ಮೆಂಬರ್ಸ್ ಅನ್ನ ಚೂಸ್ ಮಾಡಿದ್ದೇನೆ, ಇನ್ನು ಉಳ್ಕೊಂಡವರು 7 ಮೆಂಬರ್ಸ್. ಅದಕ್ಕೆ 5C3 ಅಂದ್ರು ಒಂದೇ, 5C2 ಅಂದ್ರು ಒಂದೇ, 5ರಲ್ಲಿ 3 ಹೋಯ್ತಂದ್ರೆ. ಹಾಗಾಗಿ 5 × 4 ಡಿವೈಡೆಡ್ ಬೈ 2 × 1 ಇಂಟು 2C1 ಅಂದ್ರು ಒಂದೇ, 2 ಅಂದ್ರು ಒಂದೇ, ಇಂಟು 9C7 ಅಂದ್ರು ಒಂದೇ, 9 ಅಲ್ಲಿ 7 ಹೋದ್ರೆ 2, 9C2 ಅಂದ್ರು ಒಂದೇ. ಹಾಗಾಗಿ 9 × 8 ಡಿವೈಡೆಡ್ ಬೈ 2 × 1. 2 1s 2 2s 2 1s 2 4s, 2 ಬಂದ್ಲಿ 2 4ಲಿ 9 2ಲಿ 18, 18 4ಲಿ 72, 5 2ಲಿ 10, 72 × 10 720. ಹಾಗಿದ್ರೆ ಎಷ್ಟು ವಿಧದಲ್ಲಿ ರಚಿಸಬಹುದು ಅಂತ ಹೇಳಿದ್ರೆ ಕ್ರಿಕೆಟ್ ತಂಡವನ್ನ 720 ಡಿಫರೆಂಟ್ ವೇಸ್ ಅಲ್ಲಿ ರಚಿಸಬಹುದು. ಇದಕ್ಕೆ ನಿಮಗೆ 3 or 4 ಮಾರ್ಕ್ಸ್ ಇತ್ತು. ದಟ್ ಇಸ್ ಆಪ್ಷನ್ ಇಲ್ಲ, ಇದು ಮೈನ್ಸ್ ಅಲ್ಲಿ ಇದರಿಂದ. ಇದು ನಿಮಗೆ ಪ್ರಿಲಿಮ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾನೆ. ಮೊನ್ನೆ ಇಂದಿನ ಪ್ರಾಬ್ಲಮ್ ಇತ್ತು ನೋಡಿ, ಅದು ಪ್ರಿಲಿಮ್ಸ್ ಅಲ್ಲಿ ಕೇಳಿರತಕ್ಕಂಥ ಕ್ವಶನ್. ಕೇಸಲ್ಲಿ ಕೇಳಿದ್ದಾರೆ ಅಂತ ಹೇಳಿದ್ರೆ KA ಕೇಳಬಾರ್ದು ಅಂತಲ್ಲ, ನೀವು ಅಬ್ಸರ್ವ್ ಮಾಡಿ ನೋಡಿ. ಮೋಸ್ಟ್ ಆಫ್ ದಿ ಟೈಮ್ಸ್ 99% ಇದೇ ತರ ಕ್ವಶನ್ ಬರುತ್ತೆ. ಇದೇ ಕ್ವಶನ್ ಬಂದ್ರೂ ಬರ್ಬೋದು. ಅಟ್ಲೀಸ್ಟ್ ಆನ್ಸರ್ನ ತಿಳ್ಕೊಂಡು ಹೋಗಿರಿ ಆಪ್ಷನ್ಗೆ ಹಾಕಕ್ಕೆ. ವೆರಿ ಗುಡ್. ಈಗ ಒಂದು ಕ್ವಶನ್ ಆಗ್ಬಿಡ್ತು. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಇನ್ನೊಂದು ಕ್ವಶನ್. ಇದು ಅದೊಂದೇ ಕ್ವಶನ್ ಅಲ್ಲ, 3 ಬೌಲರ್ಗಳು ಮತ್ತು ಕನಿಷ್ಠ ಒಬ್ಬ ವಿಕೆಟ್ ಕೀಪರ್ ಇರುವ ಹಾಗೆ. ಅಂದ್ರೆ 3 ಬೌಲರ್ಸ್ ಇರಬೇಕು, ಮಿನಿಮಮ್ ಒಬ್ಬ ವಿಕೆಟ್ ಕೀಪರ್ ಇರಬೇಕು. ಕನಿಷ್ಠ ಅಂತಕ್ಕಂಥ ಒಂದು ಪದ ಬಂತಿಲ್ಲಿ. ಈಗ ಇಲ್ಲಿ ನೀವು ಅದನ್ನ ಇದು ಮಾಡ್ಕೋಬೇಕು. ದಟ್ ಇಸ್ 5 ಬೌಲರ್ಸ್ ಇದ್ದಾರೆ, 2 ವಿಕೆಟ್ ಕೀಪರ್ಸ್ ಇದ್ದಾರೆ, 9 ಅದರ್ ಪ್ಲೇಯರ್ಸ್ ಇದ್ದಾರೆ. ಇದು ಆಲ್ರೆಡಿ ಇರೋದು 16 ಪ್ಲೇಯರ್ಸ್ ಅಲ್ಲಿ. ಇಲ್ಲಿ ಕನಿಷ್ಠ ಅಂತ ಬರ್ತಿದೆ. ಹಾಗಾಗಿ ನಾನು ಫಸ್ಟ್ ಇಲ್ಲಿ ನೋಡ್ಬೇಕು, ನೀವೇ ಆನ್ಸರ್ ಮಾಡ್ಬೇಕು ಇದಕ್ಕೆ. ಇದು ಹೋಮ್ವರ್ಕ್. ಇದು ನೀವು ಹೋಮ್ವರ್ಕ್. ಇದು 5C3 3 ಜನ ಬೌಲರ್ಸ್ ಚೂಸ್ ಮಾಡ್ಕೊಂಡೆ, ಇಂಟು ಕನಿಷ್ಠ ಒಬ್ಬ ವಿಕೆಟ್ ಕೀಪರ್ ಇರಬೇಕು. ಎಷ್ಟು ಜನ ವಿಕೆಟ್ ಕೀಪರ್ಸ್ ಇದ್ದಾರೆ? 2 ಇದ್ದಾರೆ. ಸೊ ಫಸ್ಟ್ ನಾನು ಒಬ್ಬ ವಿಕೆಟ್ ಕೀಪರ್ನ ತಗೋತೀನಿ. ಅಂದ್ರೆ 2 ವಿಕೆಟ್ ಕೀಪರ್ ಅಲ್ಲಿ ಒಬ್ಬ ವಿಕೆಟ್ ಕೀಪರ್ನ ತಗೊಂಡೆ, ಇಂಟು 9 ಜನ ಅದರ್ ಪ್ಲೇಯರ್ಸ್ ಅಲ್ಲಿ ಇನ್ ಮಿಕ್ಕಿದವರು 7 ಜನ ತಗೊಂಡೆ. ನನಗೆ 11 ಜನ ಟೀಮ್ ಬೇಕು ಬಂತು. ಅವ್ರು ಕೊಟ್ಟಿರ್ತಕ್ಕಂಥ ಪ್ರಶ್ನೆಯಲ್ಲಿ ಕನಿಷ್ಠ ಒಬ್ಬ ವಿಕೆಟ್ ಕೀಪರ್ ಇರ್ಬೇಕಂತ ಇದೆ. ಮ್ಯಾಕ್ಸಿಮಮ್ 2 ಇರ್ಬೋದು. ಬೌಲರ್ಸ್ ಕಂಡೀಷನ್ ಚೇಂಜ್ ಆಗಿಲ್ಲ ಅಂದ್ರೆ ಇನ್ನೊಂದು ಇಟ್ರೇಷನ್, ಇನ್ನೊಂದರ ಗುಂಪು ಮಾಡ್ಬೋದು. ಹಾಗಾಗಿ ನಾನು ಇಲ್ಲಿ ಪ್ಲಸ್ ಯಾಕೆ ಮಾಡಿದೆ? ಆಲ್ರೆಡಿ 11 ಮೆಂಬರ್ಸ್ ಬಂದಿದ್ದಾರೆ, ಅದಕ್ಕೋಸ್ಕರ ಪ್ಲಸ್ ಮಾಡಿದೆ. 5C3 ಇದೆ, ಇಲ್ಲಿ ಏನು ಚೇಂಜ್ ಇಲ್ಲ. 5C3 ಯಾಕೆಂದ್ರೆ 3 ಬೌಲರ್ಸ್ ಇರಲೇಬೇಕು. ಅವ್ನು ಹೇಳ್ಬಿಟ್ಟಿದ್ದಾನೆ 3 ಬೌಲರ್ಸ್ ಇರ್ಬೇಕಂತ. ಅದರ್ ಪ್ಲೇಯರ್ಸ್ ಕಂಡೀಷನ್ ಕೊಟ್ಟಿಲ್ಲ. ಕನಿಷ್ಠ ಅಂತ ಕೊಟ್ಟಿರೋದ್ರಿಂದ ಇಂಟು ಇದೊಂದು ಸಪರೇಟ್ ಇನ್ನೊಂದು ಮಾಡ್ತಾ ಇದ್ದೀನಿ. 2 ವಿಕೆಟ್ ಕೀಪರ್ ಅಲ್ಲಿ 2 ವಿಕೆಟ್ ಕೀಪರ್ಸ್ ನ ಚೂಸ್ ಮಾಡ್ತೀನಿ. ದಟ್ ಇಸ್ 2C2. ಇನ್ನು ಅದರ್ ಪ್ಲೇಯರ್ಸ್ ಅಲ್ಲಿ ಚೇಂಜ್ ಆಗ್ಬೋದು. 9 ಜನ ಅದರ್ ಪ್ಲೇಯರ್ಸ್ ಇದ್ದಾರೆ. ಈ 9 ಜನ ಅದರ್ ಪ್ಲೇಯರ್ಸ್ ಅಲ್ಲಿ ನನಗೆ ಆಲ್ರೆಡಿ 3 + 2 5 ಜನ ಅದರ್ ಪ್ಲೇಯರ್ಸ್ ಬಂದಿದ್ದಾರೆ. ಇನ್ನು ಉಳ್ಕೊಂಡವರು 6 ಜನ. ದಟ್ ಇಸ್ 9C6. ಇದರ ಕ್ಯಾಲ್ಕುಲೇಷನ್ ಅನ್ನ ಪ್ರತಿಯೊಬ್ರು ಸಹ ವಾಟ್ಸ್ಆಪ್ ನಂಬರಿಗೆ ಮೆಸೇಜ್ ಹಾಕ್ಬೇಕು. ಇದು ಆನ್ಸರ್ ಹೇಳ್ಬೇಕು ನನಗೆ, ಓಕೆಲಾ? ಇದರ ಕ್ಯಾಲ್ಕುಲೇಷನ್ ಪಾರ್ಟು ಆನ್ಸರ್ ಅನ್ನ ನಿಮ್ಮ ಹೆಸರು ಮೆನ್ಷನ್ ಮಾಡಿ ವಾಟ್ಸ್ಆಪ್ ನಂಬರ್ ಅಲ್ಲಿ ಮೆಸೇಜ್ ಹಾಕಿ. ಸೊ ಇದು ನಿಮಗೆ ಕಾಂಬಿನೇಷನ್ ಪಾರ್ಟ್ ಅನ್ನ ಮುಗಿಯುತ್ತೆ. ಅಂದ್ರೆ ಪರ್ಮುಟೇಷನ್ ಮುಗೀತು, ಕಾಂಬಿನೇಷನ್ ಮುಗೀತು. ಇನ್ನೊಂದು ಪ್ರೊಬಾಬಿಲಿಟಿ, ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟ್ ಸೆಷನ್ ಅಲ್ಲಿ ಮುಗಿಸೋಣ.
ಪ್ರೊಬಾಬಿಲಿಟಿ ಒಂದು ಮುಗಿಸಿದ್ವಿ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮುಗೀತು. 90% ಆಫ್ ದಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮುಗಿಯುತ್ತೆ. ಯಾವ್ದಾದ್ರು ಮಿಸ್ಸಿಂಗ್ ಇತ್ತಂದ್ರೆ ವಿ ಶಾಲ್ ಸಾಲ್ವ್. ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ಸೆಷನ್.